Hello everyone, welcome to Physics Valla. ನಾನು ನಿಮ್ಮ ಫಿಸಿಕ್ಸ್ ಟೀಚರ್ ಮಲ್ಲಿಕಾರ್ಜುನ್. ಕಳೆದ 3 ಕ್ಲಾಸಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಅನ್ನೋ ಚಾಪ್ಟ್ರಲ್ಲಿ ನಾವು ಫಸ್ಟ್ ಕ್ಲಾಸಲ್ಲಿ ಸೆಂಟರ್ ಆಫ್ ಮಾಸ್, ಸೆಕೆಂಡ್ ಕ್ಲಾಸಲ್ಲಿ ಪ್ಯಾರಾಮೀಟರ್ಸ್ ಆಫ್ ರೊಟೇಷನಲ್ ಮೋಷನ್ ಮತ್ತು ಥರ್ಡ್ ಕ್ಲಾಸಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಷನ್ ಮಾಡ್ತಾ ಬಂದಿದ್ದೀವಿ, ರೈಟ್? ಸೊ ಹಾಗಾದರೆ ಈ ಕ್ಲಾಸಲ್ಲಿ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ. ಏನಿದೆ ಕ್ಲಾಸಲ್ಲಿ ಅಂತ ಹೇಳ್ತೀನಿ. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಮೂಮೆಂಟ್ ಆಫ್ ಇನರ್ಷಿಯಾ ಓನ್ಲಿ. ಸೊ ನಮ್ಮ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ. ಕೆಲವಷ್ಟು ಸ್ಟ್ಯಾಂಡರ್ಡ್ ಡಿರೈವೇಷನ್, ಸ್ಟ್ಯಾಂಡರ್ಡ್ ರೆಗ್ಯುಲರ್ ಬಾಡೀಸ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅ ಪರ್ಟಿಕ್ಯುಲರ್ ಆಕ್ಸಿಸ್ ನಾವು ಡಿರೈವ್ ಮಾಡಿದ್ವಿ. ಆ ವ್ಯಾಲ್ಯೂ ಕೂಡ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಸೊ ಆ ಟೇಬಲ್ನ ಕೊಡ್ತೀನಿ. ಆ್ಯಂಡ್ ಕೈನಮ್ಯಾಟಿಕ್ಸ್ ಆಫ್ ರೊಟೇಷನ್, ಡೈನಮಿಕ್ಸ್ ಆಫ್ ರೊಟೇಷನ್, ಎವ್ರಿಥಿಂಗ್ ಅಬೌಟ್ ರೊಟೇಷನ್ ಮತ್ತು ಕೆಲವಷ್ಟು ಪ್ರಾಬ್ಲಮನ್ನು ಇವತ್ತು ಸಾಲ್ವ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ ಇಂಪಾರ್ಟೆಂಟ್ ಡಿರೈವೇಷನ್ಸ್ ಇನ್ ಎ ಸಿಂಪಲ್ ಟೇಬಲ್. ದಿಸ್ ಟೇಬಲ್ ಈಸ್ ಫ್ರಮ್ NCERT. ಓಕೆ, ಸೊ ಏನೇನು ಮಾಡಿದ್ವಿ? ವಿ ಕ್ಯಾಲ್ಕುಲೇಟೆಡ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ರಿಂಗ್ ಅಂಡ್ ಅ ರಾಡ್ ಅಂಡ್ ಅ ಡಿಸ್ಕ್. ಸೊ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಬಿನ್ ಡನ್. ಸೊ ಅದನ್ನು ಇಲ್ಲಿ ಟ್ಯಾಬ್ಯುಲರ್ ಕಾಲಮಲ್ಲಿ ಕೊಟ್ಟಿದ್ದೀನಿ. ಈ ಟ್ಯಾಬ್ಯುಲರ್ ಕಾಲಮ್ ನಿಮ್ಮ NCERT ಬುಕ್ಕಲ್ಲೂ ಕೂಡ ಇದೆ. ಸೊ ಫಸ್ಟ್ ಒನ್, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ರಿಂಗ್. ಓಕೆ, ಅಬ್ಸರ್ವ್ ಮಾಡಬೇಕು. ರಿಂಗ್ ಅಬೌಟ್ ವಾಟ್? ರಿಂಗ್ ಅಬೌಟ್ an axis which is passing through center. Okay, ring about an axis passing through center and perpendicular to the plane. ಆ ಕೇಸಲ್ಲಿ mr² is the moment of inertia for what? ring. ಸೊ ಅದೇ ಈಗ ನಾನು ಆಕ್ಸಿಸನ್ನು ಚೇಂಜ್ ಮಾಡಿದರೆ, ಆಕ್ಸಿಸನ್ನು ಚೇಂಜ್ ಮಾಡಿ ಸೇಮ್ ರಿಂಗ್ ಇದೆ. ಸೊ ರಿಂಗ್ ಸೇಮ್ ಇದೆ, ಬಟ್ ಆಕ್ಸಿಸನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಆಕ್ಸಿಸ್ ವಿಚ್ ಇಸ್ ಪಾಸಿಂಗ್ ಥ್ರೂ ಡಯಾಮೀಟರ್. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ರಿಂಗ್ ಇದೆ, axis was passing through center but perpendicular to the plane, but this time axis is in the plane of the ring. Okay, so ಆ ಕೇಸಲ್ಲಿ moment of inertia mr² by 2 guys. So mr² by 2. Okay, similarly ಒಂದು thin rod ತಗೊಂಡ್ರೆ, ಒಂದು thin rod ಅನ್ನು ತಗೊಂಡು, okay, this is thin rod. So ಈ thin rod-ಇನ moment of inertia about an axis which is passing through center of mass and perpendicular to the length. ಸೊ ಈ ಕೇಸಲ್ಲಿ ಇದನ್ನು ಕೂಡ ಡೆರಿವೇಷನ್ ಮಾಡಿದ್ವಿ, ml² by 12. ಓಕೆ, ವಾಟ್ ಈಸ್ ದಿಸ್? ರಾಡ್, ಥಿನ್ ರಾಡ್. ಓಕೆ, ಅದೇ ರೀತಿ ಒಂದು ಡಿಸ್ಕ್ ಅಂದ್ರೇನು? ತಟ್ಟೆ. ರಿಂಗ್ ಅಂದರೆ ಒಂದು ಬಳೆ, ಡಿಸ್ಕ್ ಅಂದರೆ ಒಂದು ತಟ್ಟೆ. ಸೊ ಒಂದು ಡಿಸ್ಕನ್ನು ತಗೊಂಡು, ಓಕೆ, ಒಂದು ಡಿಸ್ಕನ್ನು ತಗೊಂಡು, ಸೊ ವಾಟ್ ಈಸ್ ಡಿಸ್ಕ್? ಡಿಸ್ಕ್ ಇಸ್ ಅ ಕಂಪ್ಲೀಟ್ ಪ್ಲೇನರ್ ಆಬ್ಜೆಕ್ಟ್. ಸೊ ಒಂದು ಡಿಸ್ಕನ್ನು ತಗೊಂಡು, ಸೊ ಈ ಡಿಸ್ಕಲ್ಲಿ ಅಬೌಟ್ ಅನ್ ಆಕ್ಸಿಸ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್ ಇಲ್ಲಿಂದ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಈ ಕೇಸಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಏನಿರುತ್ತೆ? ಈ ಕೇಸಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ mr² by 2 ಇರುತ್ತೆ. ಇದೇನಿದು? ದಿಸ್ ಇಸ್ ಡಿಸ್ಕ್. ಓಕೆ, ಸಿಮಿಲರ್ಲಿ ಅದೇ ಡಿಸ್ಕಿಗೆ ನಾನು ಆಕ್ಸಿಸನ್ನು ಚೇಂಜ್ ಮಾಡಿದ್ರೆ, ಆಕ್ಸಿಸನ್ನು ಚೇಂಜ್ ಮಾಡೋದು ಅಂದರೆ, ಸೊ ದಟ್ ಆಕ್ಸಿಸ್ ಆಫ್ ರೊಟೇಷನ್ AB ಏನಿದೆ ಅದನ್ನು ನಾವು ಡಿಫ್ರೆಂಟಾಗಿ ಇಟ್ಟಾಗ ಅಂತ. ಓಕೆ, ಸೊ ದಿಸ್ ಇಸ್ ಅ ಡಿಸ್ಕ್. ಏನು ಮಾಡ್ತಾ ಇಲ್ಲ, ಡಿಸ್ಕಿಗೆ ಏನು ಮಾಡ್ತಾ ಇಲ್ಲ, ಜಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ? ಆಕ್ಸಿಸನ್ನು ಬದಲಾಯಿಸ್ತಾ ಇದ್ದೀವಿ. ಆಕ್ಸಿಸ್ ಪ್ರೀವಿಯಸ್ಲಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇತ್ತು, ನಾವು ಆಕ್ಸಿಸ್ ಇಸ್ ಇನ್ ದ ಪ್ಲೇನ್ ಆಫ್ ದ ಡಿಸ್ಕ್ ಆ್ಯಂಡ್ ಪಾಸಿಂಗ್ ಥ್ರೂ ವಾಟ್? ಪಾಸಿಂಗ್ ಥ್ರೂ ದ ಡಯಾಮೀಟರ್. ಓಕೆ, ಪಾಸಿಂಗ್ ಥ್ರೂ ದ ಡಯಾಮೀಟರ್. ದಿಸ್ ಈಸ್ ಆಕ್ಸಿಸ್. ಸೊ ಈ ಕೇಸಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಏನಿರುತ್ತೆ? ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ mr² by 4. ಸಿಮಿಲರ್ಲಿ ಒಂದು ಸಿಲಿಂಡರ್ನ ತೊಗೊಂಡ್ರೆ, ಹಾಲೋ ಸಿಲಿಂಡರ್ ಅಂದರೆ ಒಳಗಡೆ ಖಾಲಿ, ಸಿಲಿಂಡರ್ ಇದೆ ಬಟ್ ಒಳಗಡೆ ಖಾಲಿದೆ ಅಂತ ಒಂದು ಸಿಲಿಂಡರ್ನ ತೊಗೊಂಡ್ರೆ, ಸೊ ವಾಟ್ ಈಸ್ ದಿಸ್? ಹಾಲೋ ಸಿಲಿಂಡರ್. ಓಕೆ, ಒಂದು ಆಲೋ ಸಿಲಿಂಡರ್ನ ತೊಗೊಂಡ್ರೆ, ಆಲೋ ಸಿಲಿಂಡರ್ ಇಸ್ ವಾಟ್? ಆ ಬಳೆ ವಿಚ್ ಇಸ್ ಎಕ್ಸ್ಟೆಂಡೆಡ್ ಅಲಾಂಗ್ ಇಟ್ಸ್ ಲೆಂತ್. ಒಂದು ಬಳೆನ ನಾನು ಎಕ್ಸ್ಟೆಂಡ್ ಮಾಡಿದ್ರೆ ದಟ್ ಈಸ್ ಅನ್ ಆಲೋ ಸಿಲಿಂಡರ್, ರೈಟ್? ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್. ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಆಲೋ ಸಿಲಿಂಡರ್, ಇಲ್ಲಿ ಅಬ್ಸರ್ವ್ ಮಾಡಬೇಕು, ದಿಸ್ ಈಸ್ ಹಾಲೋ. ಓಕೆ, ಹಾಲೋ ಸಿಲಿಂಡರ್ನ ಮೂಮೆಂಟ್ ಆಫ್ ಇನರ್ಷಿಯಾ ಇಸ್ ಸೇಮ್ ಆಸ್ ಅ ರಿಂಗ್. ವೈ? ಯಾಕೆ? ಆ ರಿಂಗನ್ನು ನಾನು ವರ್ಟಿಕಲಿ ಎಕ್ಸ್ಟೆಂಡ್ ಮಾಡಿದ್ರೆ ಇಟ್ ಈಸ್ ಅ ಸಿಲಿಂಡರ್, ಸರ್, ರೈಟ್? ಸೊ ಸಿಮಿಲರ್ಲಿ ಒಂದು ಸಾಲಿಡ್ ಸಿಲಿಂಡರ್ನ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಏನಿರುತ್ತೆ? mr² by 2. Why? Because solid cylinder is nothing but
a disk extended vertically. Okay, so adake moment of inertia of hollow cylinder is this, solid cylinder is same as disk. So this is solid cylinder, solid cylinder. And a solid sphere, moment of inertia of a solid sphere about diameter ಏನಿರುತ್ತೆ ಅಂದರೆ ಸಾಲಿಡ್ ಸ್ಪಿಯರ್ ಅಂದರೆ ಫುಲ್ ಗಟ್ಟಿ ಇದೆ, ಇಟ್ಸ್ ನಾಟ್ ಹಾಲೋ, ಇಟ್ಸ್ ನಾಟ್ ಅ ಬಲೂನ್. ಓಕೆ, ಬಲೂನ್ ಇತ್ತು ಅಂದರೆ ಇಟ್ಸ್ ಹಾಲೋ, ಇಟ್ಸ್ ಅ ಪ್ರಾಪರ್ ಹಾರ್ಡ್ ಬಾಲ್, ಅದನ್ನು ನಾವು ಸಾಲಿಡ್ ಅಂತೇಳಿ ಕರಿತೀವಿ. ಸೊ ಅಬೌಟ್ ದಿಸ್ ಆಕ್ಸಿಸ್ ಪಾಸಿಂಗ್ ಥ್ರೂ ಡಯಾಮೀಟರ್ 2m r²/5. ಗೈಸ್, ಈ ಇಷ್ಟು ಡಾಟಾ ನಿಮಗೆ ನೆನಪಿರಬೇಕು. ಅಟ್ಲೀಸ್ಟ್ ಫಾರ್ ಅ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ರಿಂಗಿಗೆ, ರಾಡಿಗೆ, ಡಿಸ್ಕಿಗೆ, ಸಿಲಿಂಡರ್ಗೆ ಮತ್ತು ಸಾಲಿಡ್ ಸ್ಪಿಯರ್, ಅಬೌಟ್ ಎನಿ ಆಕ್ಸಿಸ್, ಎನಿ ಒನ್ ಆಫ್ ದ ಆಕ್ಸಿಸ್ ಗೊತ್ತಿತ್ತು ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ, ಎನಿ ಅದರ್ ಆಕ್ಸಿಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದರೆ ನಮ್ಮ ಹತ್ರ ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್ ಇದೆ ಆ್ಯಂಡ್ ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇದೆ. ಈ ಎರಡನ್ನು ಬಳಸ್ಕೊಂಡು ಮತ್ಯಾವುದೋ ಆಕ್ಸಿಸ್ಗೆ ಮೂಮೆಂಟ್ ಆಫ್ ಇನರ್ಷಿಯಾನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ಒಂದು ಸ್ಟ್ಯಾಂಡರ್ಡ್ ಆಕ್ಸಿಸ್ಗೆ ಫಾರ್ ಅ ರೆಗ್ಯುಲರ್ ಆಬ್ಜೆಕ್ಟ್, ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಆಬ್ಜೆಕ್ಟಿಗೆ ಒಂದರ ಆಕ್ಸಿಸ್ ಅರೌಂಡ್ ಎಷ್ಟು ಮೂಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ ಅನ್ನೋದನ್ನು ನೆನಪಿಟ್ಕೋಬೇಕು. ಸೊ ಈ ಟೇಬಲನ್ನು ಕ್ಲಿಯರಾಗಿ ನೋಡ್ಕೋಬೇಕು ಅಂದರೆ ರೆಫರ್ ಟು NCERT ಫಾರ್ ದಿಸ್ ಟೇಬಲ್ ಕ್ಲಿಯರ್ಲಿ. ಓಕೆ, ಈ ಟೇಬಲ್ಗೆ NCERT ರೆಫರ್ ಮಾಡಿ, ಟೇಬಲ್ ಕ್ಲಿಯರ್ಲಿ. ಓಕೆ, ಸೊ ಏನು ಮಾಡಿದ್ದು ನಾವು ಐಡಿಯಾ, ಇಷ್ಟೆಲ್ಲ ಡೆರಿವೇಷನ್ ಮಾಡಿದಾಗ ನಮ್ಮ ಸಿಂಗಲ್ ಮೋಸ್ಟ್ objective was, how did we define moment of inertia of a particle? We defined moment of inertia of a particle as, ಯಾವ ಥರ ಹೇಳಿದ್ವಿ, about an axis is equal to just mr². ಸೊ ಈ ಐಡಿಯಾನ ಬಳಸ್ಕೊಂಡು ಆ್ಯಂಡ್ ಇಂಟಿಗ್ರೇಷನ್ನ ಬಳಸ್ಕೊಂಡು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿಫರೆಂಟ್ ಆಬ್ಜೆಕ್ಟ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಕರೆಕ್ಟ್. ಬಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ತುಂಬ ವರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನಥಿಂಗ್ ಟು ವರಿ ಮಚ್. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯು ಹ್ಯಾವ್ ಟು ನೋ ದಿಸ್ ಡಾಟಾ, ಇದೆಲ್ಲ ಗೊತ್ತಿರಬೇಕು. ಬಟ್ ಆಕ್ಸಿಸ್ ಚೇಂಜ್ ಮಾಡಿದ್ರೆ ನಿಮಗೆ ಪ್ಯಾರಲಲ್ ಆಕ್ಸಿಸ್ ಮತ್ತು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮು ಕೂಡ ಗೊತ್ತಿರಬೇಕು. ಸೊ ದಟ್ I can apply and get the value of moment of inertia about any axis. Okay, clear guys? Okay, ಹಾಗಾದರೆ ಅದನ್ನು ಅಪ್ಲೈ ಮಾಡೋಣ ಇಲ್ಲಿ. ಸೊ ನಮಗೆ ಗೊತ್ತು moment of inertia of a solid cylinder, right? So yeah, moment of inertia of a solid cylinder about this axis 1 passing through its own axis is mr²/2. ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆ, ನಾವೇನು ಮಾಡಬೇಕು, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಸಾಲಿಡ್ ಸಿಲಿಂಡರ್ ಅಬೌಟ್ ದಿಸ್ ಆಕ್ಸಿಸ್ ಕಂಡುಹಿಡಿಬೇಕು. ಆಕ್ಸಿಸ್ 2 ಮುಖಾಂತರ ಏನಿದೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ ಕಂಡುಹಿಡಿಬೇಕು. ಓಕೆ ಗೈಸ್, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಇಸ್ ನಾಟ್ ಅಲೋ, ದಿಸ್ ಇಸ್ ಸಾಲಿಡ್ ಸಿಲಿಂಡರ್. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಸಾಲಿಡ್ ಸಿಲಿಂಡರ್ ವಿ ನೀಡ್ ಟು ಫೈಂಡ್. ಸೊ ಹಾಗಾದರೆ ಇಲ್ಲಿ ಈ ಕೇಸಲ್ಲಿ ಸ್ಟ್ಯಾಂಡರ್ಡ್ ಆಕ್ಸಿಸ್ 2 ಅಲ್ಲ, ಆಕ್ಸಿಸ್ 2 ಸ್ಟ್ಯಾಂಡರ್ಡಾ? ಇಲ್ಲ. ನೋಡು ಇಲ್ಲಿ ಟೇಬಲು, ಈ ಟೇಬಲಲ್ಲಿ ಇದೆಯಾ? ಇಲ್ಲ. ಮೂಮೆಂಟ್ ಆಫ್ ಇನರ್ಷಿಯಾ ನಾವು ಯಾವುದೇ ಎಡ್ಜಲ್ಲಿ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಯಾಕಂದರೆ ನನಗೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಸಾಲಿಡ್ ಸಿಲಿಂಡರ್ ಗೊತ್ತು. ಏನು ಸಾಲಿಡ್ ಸಿಲಿಂಡರ್ ಇಲ್ಲಿ? ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಸಾಲಿಡ್ ಸಿಲಿಂಡರ್ ಈಸ್ mr²/2. ಆ್ಯಂಡ್ ಆಲ್ಸೋ ನಮಗೇನು ಗೊತ್ತು, ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಗೊತ್ತು. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಆಕ್ಸಿಸ್ 2 ಬೇಕಿರೋದ್ರಿಂದ, ಸೊ ಐ ಕ್ಯಾನ್ ಸೇ ಆಕ್ಸಿಸ್ 2 ಆ್ಯಂಡ್ ಆಕ್ಸಿಸ್ 1 ಆರ್ ಪ್ಯಾರಲಲ್. ಯಾ, ಪ್ಯಾರಲಲ್. ಸೊ ಆಕ್ಸಿಸ್ 2 ಆ್ಯಂಡ್ ಆಕ್ಸಿಸ್ 1 ಆರ್ ಪ್ಯಾರಲಲ್. ಓಕೆ, here I can say axis 2 and axis 1 are parallel. And one more point, axis 1 is passing through so center of mass of the cylinder
ಸೆಂಟರ್ ಆಫ್ ಮಾಸ್ ಆಫ್ ಸಾಲಿಡ್ ಸಿಲಿಂಡರ್. ಎಲ್ಲಿದೆ ಸೆಂಟರ್ ಆಫ್ ಮಾಸ್ ಸಾಲಿಡ್ ಸಿಲಿಂಡರ್ದು? ಸೊ ಇದು ಒಂದು ಜಿಯೋಮೆಟ್ರಿಕ್ ಆಬ್ಜೆಕ್ಟ್, ಸಿಮಿಟ್ರಿಕ್ ಆಬ್ಜೆಕ್ಟ್ ಇರೋದ್ರಿಂದ ಸೊ ಸಾಲಿಡ್ ಸಿಲಿಂಡರ್ನ ಸೆಂಟರ್ ಆಫ್ ಮಾಸ್ ಇಲ್ಲಿರುತ್ತೆ. ಸೊ ಈ ಆಕ್ಸಿಸ್ ಏನಿದೆ, ಆಕ್ಸಿಸ್ 1 ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್ ಆ್ಯಂಡ್ ದಿಸ್ ಆಕ್ಸಿಸ್ 1 ಇಸ್ ಪ್ಯಾರಲಲ್ ಇದೆ ಆಕ್ಸಿಸ್ 2ಗೆ. ಸೊ ಏನು ಮಾಡ್ಬೋದು, ವಿ ಕ್ಯಾನ್ ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಓಕೆ, ಸೊ ಲೆಟ್ ಅಸ್ ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಸೊ ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಏನಪ್ಪ ಪ್ಯಾರಲಲ್ ಆಕ್ಸಿಸ್ ಥಿಯರಮು? ಮೂಮೆಂಟ್ ಆಫ್ ಇನರ್ಷಿಯಾ, ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎನಿ ಆಕ್ಸಿಸ್, ಯಾವುದೋ ಆಕ್ಸಿಸ್ ಬಟ್ ದಟ್ ಈಸ್ ಪ್ಯಾರಲಲ್ ಟು ಅನದರ್ ಆಕ್ಸಿಸ್ ವಿಚ್ ಇಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್. ಅದನ್ನು ಯಾವ ಥರ ಬರಿಬೋದು? ಐ ಎ ಬಿ ಈಕ್ವಲ್ ಟು ಐ ಸೆಂಟರ್ ಆಫ್ ಮಾಸ್ ಪ್ಲಸ್ ಮಾಸ್ ಆಫ್ ದ ರಿಜಿಡ್ ಬಾಡಿ ಟೈಮ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಆಕ್ಸಿಸ್ ಅಂತೇಳಿ ನಾವು ಇದನ್ನು ಪ್ಯಾರಲಲ್ ಆಕ್ಸಿಸ್ ಥಿಯರಮನ್ನು ಬರಿಬೋದು. ಹಾಗಾದರೆ ಐ ಸೆಂಟರ್ ಆಫ್ ಮಾಸ್ ಗೊತ್ತು ನನಗೆ, I1. ಓಕೆ, I1 ಆ್ಯಂಡ್ ಎಮ್ ಗೊತ್ತು, ಮಾಸ್ ಆಫ್ ದ ಸಿಲಿಂಡರ್ ಎಮ್. ಓಕೆ, ಬಟ್ ಈ ಎರಡು ಆಕ್ಸಿಸ್ ನಡುವೆ ಇರೋ ಡಿಸ್ಟೆನ್ಸ್ ಏನು? ಎರಡು ಆಕ್ಸಿಸ್ ನಡುವೆ ಇರೋ ಡಿಸ್ಟೆನ್ಸ್ ಏನೇನು? ಸೊ ಇಟ್ಸ್ ನಥಿಂಗ್ ಬಟ್, ಎರಡು ಆಕ್ಸಿಸ್ ನಡುವೆ ಇರೋ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಆರ್ ಬೈ 2 ಆರ್ ಆರ್. ಇಟ್ ಈಸ್ ನಥಿಂಗ್ ಬಟ್ ಆರ್, ಯಾಕಂದರೆ ರೇಡಿಯಸ್ ಕೊಟ್ಟಿದ್ದಾರೆ ಆರ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆ ಇನ್ಫಾರ್ಮೇಷನ್ನ ಇಲ್ಲಿ ಅಪ್ಲೈ ಮಾಡೋಣ. ಸೊ I2, ಐ ಎ ಬಿ ಅಂದ್ರೇನು? ಎನಿ ಅದರ್ ಆಕ್ಸಿಸ್. I2 is going to be I center of mass which is nothing but I1. So I1 equal to what? I center of mass. ಅದನ್ನು ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. I1 is what? mr square by 2 plus mass of the cylinder into distance between two axes ಏನಿದೆ, r ಇದೆ. ಸೊ r square. ಓಕೆ ಗೈಸ್, mr square by 2 plus mr square. ಸೊ ಏನಾಗುತ್ತೆ ಆನ್ಸರ್? I2 is going to be LCM ತೆಗಿಯಪ್ಪ, ಎರಡನ್ನ LCM ತೆಗೆದ್ರೆ ಸೊ mr square plus 2mr square. ಓಕೆ, 3mr square by 2 ಅಷ್ಟೇ. 3mr square by 2, that is the answer. Okay guys, yeah, answer for this one is 3mr square by 2. Okay, answer is 3mr square by 2. ಇಲ್ಲಿ ಏನು ಕಲ್ತ್ವಿ? ಹೌ ಟು ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಯಾವುದಾದ್ರೂ ಇರಲಿ ಆಕ್ಸಿಸು, ಬಟ್ ಒಂದು ಸ್ಟ್ಯಾಂಡರ್ಡ್ ಆಕ್ಸಿಸ್ಗೆ ನೀನು ಮೂಮೆಂಟ್ ಆಫ್ ಇನರ್ಷಿಯಾ ತಿಳ್ಕೊಂಡಿದ್ದೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನೇ ಪ್ರಾಬ್ಲಮ್ ವೇರಿಯೇಷನ್ ಕೊಡಲಿ, ಯಾವುದೋ ಆಕ್ಸಿಸ್ ಕೊಡಲಿ, ನೀನೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಇನ್ನೊಂದು ಅಪ್ಲಿಕೇಶನ್ ಮಾಡೋಣ, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ರಿಲೇಟೆಡ್. ಓಕೆ, ಇಲ್ಲಿದೆ ಒಂದು ಡೆಸ್ಕಿನ ಯಾವುದಾದ್ರೂ ಒಂದು ಆಕ್ಸಿಸ್ ಮೇಲೆ ಮೂಮೆಂಟ್ ಆಫ್ ಇನರ್ಷಿಯಾ ಹೇಳು. ಓಕೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ಸ್ ಪಾಸಿಂಗ್ ಥ್ರೂ ಸೆಂಟರ್ ಹೇಳು. mr square by 2 ಸೇಮ್ ಆಸ್ ಸಾಲಿಡ್ ಸಿಲಿಂಡರ್. ಓಕೆ, mr square by 2, ಮಾಸ್ m ಇದೆ, ರೇಡಿಯಸ್ r ಇದೆ. mr square by 2 ಅಬೌಟ್ ದಿಸ್ ಆಕ್ಸಿಸ್, ಈ z ಆಕ್ಸಿಸ್ ಏನಿದೆ ಅದ್ರ ಮುಖಾಂತರ mr square by 2. ಅಂಡ್ ಈ ಎಕ್ಸ್ ಆಕ್ಸಿಸ್ ಮುಖಾಂತರ ಏನಿದೆ mr square by 4. ಎಕ್ಸ್ ಆಕ್ಸಿಸ್ ಮುಖಾಂತರ ಇಲ್ಲಿ ಎಕ್ಸ್ ವೈ ಝೆಡ್ ಯಾವುದಪ್ಪ? ಎಕ್ಸ್ ಆಕ್ಸಿಸ್ ಇದು. ಓಕೆ, ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಮತ್ತು ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಒನ್ ಇಸ್ ಝೆಡ್ ಆಕ್ಸಿಸ್. ಓಕೆ, ಈ ಝಡ್ ಮತ್ತು ಎಕ್ಸ್ ಆಕ್ಸಿಸ್ ಮುಖಾಂತರ ಮೂಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿದ್ದಾರೆ. ನಾವೇನನ್ನು ಕ್ಯಾಲ್ಕುಲೇಟ್ ಮಾಡಬೇಕು? ಐ ವೈಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ದ ಗಿವನ್ ಡಿಸ್ಕ್. ಸೊ ಇಲ್ಲಿ ರೀಕಾಲ್ ಮಾಡು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮನ್ನು. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ is valid for any type of body. Is that true? No. Parallel axis theorem is valid for any type of body, but perpendicular axis is only valid for planar object. So disk is what type of object? Planar object. So we can apply perpendicular axis theorem. ಸೊ ಹಾಗಾದರೆ ಏನು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್? ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಸೇಸ್ ಒಂದು ಪ್ಲೇನಾರ್ ಆಬ್ಜೆಕ್ಟ್ ಇದ್ದಾಗ ಅಲ್ಲಿ ಎರಡು ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್,
ಆ ಪ್ಲೇನ್ ಆಫ್ ದ ಬಾಡಿ. ಸೊ ಈ ಪ್ಲೇನ್ ಆಫ್ ದ ಡಿಸ್ಕಲ್ಲಿ ಎರಡು ಆಕ್ಸಸ್ ಯಾವುದದು, ಎಕ್ಸ್ ಆ್ಯಂಡ್ ವೈ ಎರಡು ಪರ್ಪೆಂಡಿಕ್ಯುಲರ್ ಇದೆ. ಎಸ್, ದೀಸ್ ಟು ಆಕ್ಸಿಸ್ ಬೋತ್ ಆರ್ perpendicular to each other. Okay, these are perpendicular to each other. So let me write one more time clearly. So y axis ide, guys observe ಮಾಡಿ, y axis ide, ಇಲ್ಲಿ y axis ide and x axis ಕೂಡ ಇದೆ, x axis ಕೂಡ ಇದೆ ಇಲ್ಲಿ. All of them are what, passing through this center. Okay, they are passing through this object. So ಇಲ್ಲಿ x and y perpendicular to each other lying in the plane of the body. Okay, x perpendicular to y and x comma y lies in the plane of disk, and z is perpendicular to what, plane of disk, and xyz passes through one point. Correct, ಎಲ್ಲ ಆಕ್ಸಿಸ್ಗಳು ಒಂದೇ ಪಾಯಿಂಟಲ್ಲಿ ಪಾಸ್ ಆಗ್ತಾ ಇದೆ ಇಲ್ಲಿ, ರೈಟ್. ಸೊ ಅದಕ್ಕೆ ನಾವು ಏನನ್ನು ಅಪ್ಲೈ ಮಾಡ್ಬೋದು, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ಸೊ ಇಷ್ಟೆಲ್ಲ ಕಂಡೀಷನ್ ಮೀಟ್ ಆಯಿತು ಅಂದರೆ ವಿ ಕ್ಯಾನ್ ಅಪ್ಲೈ perpendicular axis theorem. Okay, perpendicular axis theorem ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಹಾಗಾದರೆ ಏನಪ್ಪ perpendicular axis theorem? Perpendicular axis theorem says iz equal to ix plus iy. ಸೊ ಈ ಎರಡೂ perpendicular axis x and y lying in the plane of the body, ಆ ಎರಡರ sum will be equal to x and y moment of inertia, x ನ moment of inertia, y ನ moment of inertia, ರೈಟ್. ಡಿಸ್ಕ್ ತಿರುಗಿದಾಗ ಈ ಆ್ಯಕ್ಸಿಸಲ್ಲಿ ಈ ಥರ ತಿರುಗತ್ತೆ, ಸೊ ಈ ಆ್ಯಕ್ಸಿಸಲ್ಲಿ ಈ ಥರ ತಿರುಗತ್ತೆ, ಕರೆಕ್ಟ್. ಈ ಥರ ರೊಟೇಟ್ ಆಗುತ್ತೆ, ಈ ಆ್ಯಕ್ಸಿಸಲ್ಲಿ ಈ ಥರ ರೊಟೇಟ್ ಆಗುತ್ತೆ. ಬಟ್ ಈ ಆ್ಯಕ್ಸಿಸಲ್ಲಿ ಈ ಥರ ರೊಟೇಟ್ ಆಗ್ತಾ ಇದೆ, ಇದರ ಮೂಮೆಂಟ್ ಆಫ್ ಇನರ್ಷಿಯಾ, ಈ ಎರಡರ ಸಮ್, ದಟ್ಸ್ ಆಲ್. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಐ ಎಕ್ಸ್ ಪ್ಲಸ್ ಐ ವೈ. ಸೊ ಹಾಗಾದರೆ ಏನನ್ನು ಕೊಟ್ಟಿದ್ದಾರೆ, ಐ ಝಡ್ನ ಕೊಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇರೋದೇನು, ಐ ವೈ. ಹಾಗಾದರೆ ಇಲ್ಲಿಂದ ಐ ವೈನ ಯಾವ ಥರ ಬರೀಬೋದು, ಸಿಂಪ್ಲಿ ಅಪ್ಪ ಆ ಕಡೆ ಹಾಕಿ ಐ ಝಡ್. ಓಕೆ, ಐ ಎಕ್ಸ್ ಈ ಕಡೆ ಬಂದರೆ ಐ ಝಡ್ ಮೈನಸ್ ಐ ಎಕ್ಸ್. ಹಾಗಾದರೆ ಐ ಝಡ್ ಏನು, ಐ ಝಡ್ ಎಮ್ ಆರ್ ಸ್ಕ್ವೇರ್ ಬೈ 2, ಆ್ಯಂಡ್ ಐ ಎಕ್ಸ್ ಏನು, ಐ ಎಕ್ಸ್ ಇಸ್ ಎಮ್ ಆರ್ ಸ್ಕ್ವೇರ್ ಬೈ 4 ಮೈನಸ್ ಎಮ್ ಆರ್ ಸ್ಕ್ವೇರ್ ಬೈ 4. ಹಾಗಾದರೆ ಐ ವೈ ಎಷ್ಟಾಯಿತು, ವಿಚ್ ಇಂಪ್ಲೈಸ್ ಐ ವೈ ಈಸ್ ಗೋಯಿಂಗ್ ಟು ಬಿ ಎಮ್ ಆರ್ ಸ್ಕ್ವೇರ್ ಬೈ 4. ಓಕೆ ಗೈಸ್, ಸಿಂಪಲ್. ಪರ್ಪೆಂಡಿಕ್ಯುಲರ್ ಥಿಯರಮ್ ಆಕ್ಸಿಸ್ ಅಪ್ಲಿಕೇಶನ್ ತುಂಬ ಸಿಂಪಲ್ ಆಗಿತ್ತು. ಬಟ್ ಏನನ್ನು ಐಡೆಂಟಿಫೈ ಮಾಡಿದ್ವಿ, ಪರ್ಪೆಂಡಿಕ್ಯುಲರ್ ಆಕ್ಸಿಸನ್ನು ಐಡೆಂಟಿಫೈ ಮಾಡಿದ್ವಿ ಅಷ್ಟೇ. ಫಾರ್ ಅ ಪ್ಲೇನರ್ ಆಬ್ಜೆಕ್ಟ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಐಡೆಂಟಿಫೈ ಮಾಡಿದ್ವಿ. ಅನದರ್ ಆಕ್ಸಿಸ್ ಝೆಡ್ ಆಕ್ಸಿಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ ಆ್ಯಂಡ್ ವೈ, ದಟ್ಸ್ ಆಲ್. ಯು ನೋ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಯು ನೋ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ಈ ಎರಡೂ ಗೊತ್ತಿತ್ತು ಅಂದರೆ, ಆ್ಯಂಡ್ ಎಲ್ಲ ಸ್ಟ್ಯಾಂಡರ್ಡ್ ಬಾಡಿಗಳಿಗೆ ಒಂದು ಆಕ್ಸಿಸ್ ಮುಖಾಂತರ ನನಗೆ ಮೊಮೆಂಟ್ ಆಫ್ ಇನರ್ಷಿಯಾ ಗೊತ್ತಿತ್ತು ಅಂದರೆ ವೆರಿ ಈಸಿ. ಯಾವುದೇ ವೇರಿಯೇಷನ್ ಕೊಟ್ಟರು ಯು ಕ್ಯಾನ್ ಕಾನ್ಫಿಡೆಂಟ್ಲಿ ಸಾಲ್ವ್ ದಟ್ ಪ್ರಾಬ್ಲಮ್. ಓಕೆ, ಟ್ರಸ್ಟ್ ಮೀ. ಓಕೆ, ರೈಟ್. ಸೊ ಹಾಗಾದರೆ ಇನ್ನೂ ಡಿಫ್ರೆಂಟ್ ವೆರೈಟಿ ಆಫ್ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ 7 ಕಾಯಿನ್ಸ್. ಇಲ್ಲಿ 7 ಕಾಯಿನ್ಸ್ ಇದೆ. ಓಕೆ, ಡಿಸ್ಕ್, ಬೇಸಿಕಲಿ ಡಿಸ್ಕ್ ಇದೆ, 7 ಡಿಸ್ಕ್ ಇದೆ. ಲೈಕ್ ಯಾವ ಥರ, 7 1 ರೂಪಾಯಿ ಕಾಯಿನ್ ಇದೆ. ಓಕೆ, 7 1 ರೂಪಾಯಿ ಕಾಯಿನ್ ಇದೆ. ಏನು ಮಾಡ್ತಾ ಇದ್ದೀವಿ, ಈ 7 1 ರೂಪಾಯಿ ಕಾಯಿನ್ನ, ಸೊ ದಿಸ್ 7 1 ರೂಪಾಯಿ ಕಾಯಿನ್. ಸೊ ಏನು ಮಾಡ್ತಾ ಇದ್ದೀವಿ, ಈ 7 1 ರೂಪಾಯಿ ಕಾಯಿನ್ನ ಒಂದ್ರ ಪಕ್ಕ ಒಂದು ಈ ಥರ ಅರೇಂಜ್ ಮಾಡ್ತಾ ಇದ್ದೀವಿ. ಓಕೆ, ಈ ಥರ ಅರೇಂಜ್ ಮಾಡಿಬಿಟ್ಟು ಒಂದ್ರ ಪಕ್ಕ ಒಂದು ಆಕ್ಸಿಸ್ ಎ ಬಿ ಇದೆ. ಆಕ್ಸಿಸ್ ಎ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಕಾಯಿನ್ ಪ್ಲೇನ್. ಕಾಯಿನ್ ಈ ಥರ ಅರೇಂಜ್ ಮಾಡಿದ್ವಿ, ಈ ತಟ್ಟೆ ಮೇಲೆ ಈ ಥರ ಅರೇಂಜ್ ಮಾಡಿದ್ದೀನಿ. ಸೊ ಈ ಆಕ್ಸಿಸ್ ಎ ಬಿ ಏನಿದೆ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇದೆ, ಆ್ಯಂಡ್ ದಟ್ ಎ ಬಿ ಈಸ್ ಪಾಸಿಂಗ್ ಥ್ರೂ ಕಾಯಿನ್ 1 ಸೆಂಟರ್. ಓಕೆ, ಕಾಯಿನ್ 1 ಸೆಂಟರ್ ಮುಖಾಂತರ ಪಾಸ್ ಆಗ್ತಾ ಇದೆ. ಈಚ್ ಕಾಯಿನ್ನ ಮಾಸು, ಈಚ್ ಕಾಯಿನ್ ಮಾಸ್ ಏನಿದೆ, ಈಚ್ ಕಾಯಿನಿನ ಮಾಸ್ ಎಮ್ ಇದೆ, ಸ್ಮಾಲ್ ಎಮ್,
ಆ್ಯಂಡ್ ಈಚ್ ಕಾಯಿನಿನ ರೇಡಿಯಸ್ ಏನಿದೆ, ಈಚ್ ಕಾಯಿನಿನ ರೇಡಿಯಸ್ ಕ್ಯಾಪಿಟಲ್ ಆರ್ ಇದೆ. ಓಕೆ ಗೈಸ್, ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಆಲ್ ದ ಕಾಯಿನ್ಸ್ ಅಬೌಟ್ ಆಕ್ಸಿಸ್ ಎ ಬಿ ಕಂಡುಹಿಡಿಬೇಕು. ಸೊ ಇಲ್ಲಿ ಆಕ್ಸಿಸ್ ಎ ಬಿ ಕಂಡುಹಿಡಿಬೇಕು ಅಂದರೆ MOI of the system, okay, about AB equal to what? MOI of moment of inertia of coin 1, okay, MOI of coin 1 about AB. Similarly, MOI of coin 2 about AB, so on. ಈ 7 ಕಾಯಿನ್ದು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎ ಬಿನೇ ಬೇಕು. ಓಕೆ, ಅಬೌಟ್ ಆಕ್ಸಿಸ್ ಎ ಬಿನೇ ಬೇಕು. ಓಕೆ, ಲಾಸ್ಟ್ ಒನ್ ಯಾವುದು? MOI ಆಫ್ ಕಾಯಿನ್ 7 ಅಬೌಟ್ ಎ ಬಿ. ಕರೆಕ್ಟ್? ಕ್ಲಿಯರ್? ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಎಕ್ಸೆಪ್ಟ್ ಕಾಯಿನ್ 1, ಓಕೆ, ಕಾಯಿನ್ 1 2 3 4 5 6 7, ಮಿಕ್ಕಿದ ಕಾಯಿನ್ 2 3 4 5 6 7 ಎಲ್ಲವೂ ಅಟ್ ಅ ಸೇಮ್ ಡಿಸ್ಟೆನ್ಸ್ ಇದೆ ಎ ಬಿ ಆಕ್ಸಿಸಿಂದ. ಓಕೆ, ಸೊ ನಾನು ಆ ಟ್ರಿಕ್ಕನ್ನೇ ಯೂಸ್ ಮಾಡ್ಕೋಬೋದು, ಆ ಅಡ್ವಾಂಟೇಜನ್ನು ಇಲ್ಲಿ ತೊಗೋಬೋದು. ಬಟ್ ಇಲ್ಲೇನು ಬರಿತಾ ಇದ್ದೀನಿ, ಐ, ಓಕೆ, ಐ ಅಬೌಟ್ ಎ ಬಿ is I1 plus I2 plus I3, correct? I4 plus I5 plus I6 plus I7 guys, okay, correct? But except the middle one, ಮಿಕ್ಕಿದ ಎಲ್ಲ ಕೂಡ ಎ ಬಿ ಇಂದ, ಮಿಕ್ಕಿದ ಎಲ್ಲ ಕೂಡ ಎ ಬಿ ಸೆಂಟ್ರಿಂದ ಆ ಕಾಯಿನಿನ ಸೆಂಟ್ರಿಗೆ ಎಲ್ಲದಕ್ಕೂ ಸೇಮ್ ಡಿಸ್ಟೆನ್ಸ್ ಇದೆ. ಓಕೆ, ಸೊ ಇಲ್ಲಿ ನೋಡು, ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲಿಂದ ಎ ಬಿಗೆ 2R, ಇಲ್ಲಿಂದ ಎ ಬಿಗೆ 2R, ಎಲ್ಲ ಕಾಯಿನ್ಗೂ ಕೂಡ ಸೇಮ್ ಡಿಸ್ಟೆನ್ಸ್ ಇದೆ. ಸೊ ಅದಕ್ಕೆ ನಾನು ಐ ಕ್ಯಾನ್ ರೈಟ್ I2 ಈಕ್ವಲ್ ಟು I3 ಈಕ್ವಲ್ ಟು I4 ಈಕ್ವಲ್ ಟು I5 ಈಕ್ವಲ್ ಟು I6 ಈಕ್ವಲ್ ಟು I7, except one, rest all are similar. Okay, correct? ಹಾಗಾದರೆ ಫಸ್ಟು I1 ಅನ್ನು ಬರೆಯೋಣ. I1 ಅನ್ನು ಯಾವ ಥರ ಬರಿಬೋದು? I1 is nothing but ಏನಪ್ಪ? I1 is nothing but moment of inertia of coin 1 about AB. ಕಾಯಿನ್ ಏನು? ಡಿಸ್ಕಿನ ಮೂಮೆಂಟ್ ಆಫ್ ಇನರ್ಷಿಯಾ ಏನು? mr²/2, correct? About an axis perpendicular to the plane passing through center, mr²/2. I1 ಆಯಿತು. ಬಟ್ ಈಗ I2ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಿಕ್ಕಿದೆ ಎಲ್ಲ I3, I4, I5, I6, I7 ಎಲ್ಲ ಬರುತ್ತೆ, ಕರೆಕ್ಟ್? ಬಟ್ ಇಲ್ಲಿ I2ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? I2ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮಗೆ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಗೊತ್ತಿರಬೇಕು. ಓಕೆ, ಏನಪ್ಪ ಪ್ಯಾರಲಲ್ ಆಕ್ಸಿಸ್ ಥಿಯರಮ್? ಫಸ್ಟು ಇದರ ಸೆಂಟರ್ 2ನ ಸೆಂಟರಿಂದ ಪಾಸ್ ಆಗ್ತಿರೋ ಆಕ್ಸಿಸ್ ಇಮ್ಯಾಜಿನರಿ ಐಡಿಯಲ್ ಆಕ್ಸಿಸ್. ಓಕೆ, ಈ 2ನ ಸೆಂಟರಿಂದ ಪಾಸ್ ಆಗ್ತಿರೋ ಆಕ್ಸಿಸಿನ ಮೂಮೆಂಟ್ ಆಫ್ ಇನರ್ಷಿಯಾ ಏನಿರುತ್ತೆ? ಇದರ ಮುಖಾಂತರ ಐನ ಮೂಮೆಂಟ್ ಆಫ್ ಇನರ್ಷಿಯಾ, ರೈಟ್, 2ನ ಮೂಮೆಂಟ್ ಆಫ್ ಇನರ್ಷಿಯಾ mr²/2 ಇರುತ್ತೆ. ಬಟ್ ನಮಗೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ 2 ಅಬೌಟ್ ಯಾವುದು ಬೇಕು? ಎ ಬಿ ಬೇಕು. ಸೊ ಅದಕ್ಕೆ I2ನ ನಾವು ಯಾವ ಥರ ಬರಿಬೋದು? I2 using parallel axis. Okay, using parallel axis theorem. I2ನ ಯಾವ ಥರ ಬರಿಬೋದು? I2 is going to be I2ನ ಸೆಂಟರ್ ಆಫ್ ಮಾಸ್ ಇಂದ ಪಾಸ್ ಆಗ್ತಾ ಇರೋ ಆಕ್ಸಿಸ್ ಅರೌಂಡ್ ಮೂಮೆಂಟ್ ಆಫ್ ಇನರ್ಷಿಯಾ. ಸೊ ಈ ಆಕ್ಸಿಸಿನ ಮೂಮೆಂಟ್ ಆಫ್ ಇನರ್ಷಿಯಾ I2 COM ಈಕ್ವಲ್ ಟು ವಾಟ್? mr²/2. ಯಾಕಂದರೆ ಅದು ಕೂಡ ಒಂದು ಡಿಸ್ಕು. ಸೊ mr²/2 ಅಂಡ್ mass of that coin ಟೈಮ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಆಕ್ಸಿಸ್. ಹಾಗಾದರೆ ಈ ಎರಡು ಆಕ್ಸಿಸಿನ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನು? ದಿಸ್ ಡಿಸ್ಟೆನ್ಸ್ ಈಸ್ ಗೋಯಿಂಗ್ ಟು ಬಿ ವಾಟ್?
this distance is going to be r plus r. This is r, this is r. So h is going to be 2r. So ಅದನ್ನು ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ಏನು h is 2r. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡೋಣ. ಸೊ ಹಾಗಾದರೆ I2 about which axis? I2 about AB. I2 about AB is going to be I2 center of mass ಏನಪ್ಪ mr square by 2 and h ಏನು h 2r ಇದೆ, ಕರೆಕ್ಟ್. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡೋಣ. ಹಾಗಾದರೆ mr square by 2 ಪ್ಲಸ್ 4mr square. ಹಾಗಾದರೆ 2ನ ಎಲ್ ಸಿ ಎಮ್ ತೆಗೆದ್ರೆ 2ನ ಎಲ್ ಸಿ ಎಮ್ ತೆಗೆದ್ರೆ 2 4 8 ಪ್ಲಸ್ mr square, 8 ಪ್ಲಸ್ 1 mr square. So I2 right, I2 about AB is ಏನು ಬಂತು 9 mr square by 2, 9 mr square by 2. ಹಾಗಾದರೆ I2 ಥರದ್ದು ಇನ್ನೂ ಎಷ್ಟಿದೆ 1 2 3 4 5 I2ನ ಸೇರಿಸಿ 6 ಇದೆ. ಸೊ total moment of inertia, so total moment of inertia, therefore total moment of inertia ಯಾವ ಥರ ಬರ್ಬೋದು? I1 ಏನಪ್ಪ? I1 is mr square by 2 plus I2 ಏನು 9 mr square by 2. ಆ ಥರದ್ದು ಎಷ್ಟು ಟರ್ಮ್ ಇದೆ? 6 ಟರ್ಮ್ ಇದೆ. ಓಕೆ, 6 ಟರ್ಮ್ ಇದೆ, ಅದಕ್ಕೆ ನಾನು ಇಂಟು 6 ಬರಿತಾ ಇದ್ದೀನಿ. ಸೊ ಇಂಟು 6. ಹಾಗಾದರೆ mr square by 2 ಪ್ಲಸ್ 9 into 6 54 mr square by 2. ಇಲ್ಲಿ ಕೂಡ 2ನ ಎಲ್ ಸಿ ಎಮ್ ತೆಗೆಯೋಣ. 2ನ ಎಲ್ ಸಿ ಎಮ್ ತೆಗೆದ್ರೆ mr square ಪ್ಲಸ್ 54 mr square. ಸೊ ಹಾಗಾದರೆ ಮೊಮೆಂಟ್ ಆಫ್ ಇನರ್ಷಿಯಾ ಐ ಎಷ್ಟಾಯಿತು? 55 mr square by 2. 55 mr square by 2. I'm telling you the problem was definitely a little tough. ಸ್ವಲ್ಪ ಕಷ್ಟ ಇತ್ತು. ಇಟ್ ವಾಸ್ ಪರ್ಪಸ್ಫುಲಿ ಹೇಳಿದ್ದು. ಯಾಕಂದರೆ ಇದು ಅರ್ಥ ಆಯಿತು ಅಂದರೆ ದೇರ್ ಇಸ್ ನಥಿಂಗ್. ನಿನಗೆ ಮೂಮೆಂಟ್ ಆಫ್ ಇನರ್ಷಿಯಾ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಡೆಫಿನೆಟ್ಲಿ ಅರ್ಥ ಆಗಿದೆ ಅಂತೇಳಿ. ಕಾಯಿನ್ 1 ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಡನ್. ಕಾಯಿನ್ 2 ಇದರ ಮೂಮೆಂಟ್ ಆಫ್ ಇನರ್ಷಿಯಾ ಇದೆ, ಬಟ್ ಇದು ಬೇಡ ನಮಗೆ, ಈ ಆಕ್ಸಿಸಿನ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕು. ಸೊ ಅದಕ್ಕೆ ಏನು ಮಾಡಿದ್ವಿ? ದಿಸ್ ಆಕ್ಸಿಸ್ ಪ್ಲಸ್ ಮಾಸ್ ಆಫ್ ದಿಸ್ ಒನ್ ಟೈಮ್ಸ್ ದ ಸ್ಕ್ವಯರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಈ ಎರಡು ಆಕ್ಸಿಸ್ ಅದನ್ನು ಮಾಡಿದ್ವಿ. ಬಟ್ ಆ ಥರದ್ದು ಎಷ್ಟಿದೆ? 1 2 3 4 5 6 ಇದೆ. ಸೊ ಈ ಕಾಯಿನ್ಗಳು 6 ಇದೆ ಮತ್ತು ಸೆಂಟ್ರಲ್ ಒಂದಿದೆ, ಕರೆಕ್ಟ್. ಮೂಮೆಂಟ್ ಆಫ್ ಇನರ್ಷಿಯಾ 55 mr square by 2. ಕರೆಕ್ಟ್ ಗೈಸ್, ಡನ್. ಸೊ ಹಾಗಾದರೆ ಏನು ಹೇಳಿದೆ ಇಲ್ಲಿಂದ ನಾನು? ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾನ್ ಬಿ ಆ್ಯಡೆಡ್. 2 ಆಬ್ಜೆಕ್ಟ್ ಇದೆ, 2 ಅಲ್ಲ 100 ಆಬ್ಜೆಕ್ಟ್ ಇರಲಿ, ಯಾವುದಾದ್ರೂ ಒಂದು ಆಕ್ಸಿಸಿನ ಅರೌಂಡು ನಿನಗೆ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕು ಅಂದರೆ, ಸೊ ಎಲ್ಲ ಆಬ್ಜೆಕ್ಟನ್ನು ಮೂಮೆಂಟ್ ಆಫ್ ಇನರ್ಷಿಯಾನ ಅರೌಂಡ್ ದಟ್ ಆಬ್ಜೆಕ್ಟ್ ಆ್ಯಡ್ ಮಾಡಿದರೆ ಬರುತ್ತೆ, ರೈಟ್. ನಂಬರ್ ಥರ ಯು ಕ್ಯಾನ್ ಆ್ಯಡ್, ಯಾಕಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಅ ಸ್ಕೇಲಾರ್, ಕರೆಕ್ಟ್, ರೈಟ್. ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾನ್ ಬಿ ಸಬ್ಸ್ಟ್ರಾಕ್ಟೆಡ್, ಇಸ್ ದಾಟ್ ಕರೆಕ್ಟ್? ಲೆಟ್ ಅಸ್ ಸಿ ಹೌ ಕ್ಯಾನ್ ವಿ ಡೂ ದಟ್. ಸೊ ಇಲ್ಲಿ ನಾವು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಇನ್ಕಂಪ್ಲೀಟ್ ಡಿಸ್ಕ್, ಸೊ ಒಂದು ಡಿಸ್ಕ್ ಇದೆ, ಆ ಡಿಸ್ಕಲ್ಲಿ ಒಂದಿಷ್ಟು ಭಾಗನ ಯಾರೋ ತಿನ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಆಕ್ಸಿಸ್ ಎ ಬಿ ಕಂಡುಹಿಡಬೇಕು. ಓಕೆ, ಸೊ ಈ ಎಲ್ಲ ಪ್ರಾಬ್ಲಮ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಯಾವಾಗ ಅಥವಾ ಸ್ಟೂಡೆಂಟ್ಸ್ ಆಗಿ ನಿಮಗೆ ಯಾವಾಗ ಖುಷಿ ಬರಬೇಕಂದ್ರೆ, ಸೊ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ನಮಗೆ ಅರ್ಥ ಆಗಿ ಟಾಪಿಕ್ ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತಾ ಮಾಡ್ತಾ ಕರೆಕ್ಟ್ ಆನ್ಸರ್ ಬಂದಾಗ ನನಗೆ ಅರ್ಥ ಆಗಿದೆ, ಸಬ್ಜೆಕ್ಟ್ ತುಂಬ ಕ್ಲಾರಿಟಿ ಇದೆ, ಫಿಸಿಕ್ಸಲ್ಲಿ ಏನಾಗ್ತಾ ಇದೆ, ಆ ಲಾಜಿಕ್ ಅರ್ಥ ಆದಾಗ ಖುಷಿ ಆಗಬೇಕು. ಎಸ್ ಐ ಗಾಟ್ ಇಟ್, ಎಸ್ ಐ ಆಮ್ ಗೆಟಿಂಗ್ ಇಟ್, ಎಸ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ಕರೆಕ್ಟ್ ಅನ್ನೋ ಖುಷಿ ಬರಬೇಕು. ಆವಾಗ ನಿಮಗೆ it becomes subject becomes easy. So start liking the subject, you will definitely see. Subconsciously don't think like physics is tough. Trust me, physics is logical, right? Am I taking something, you know, ಯಾವುದೋ ಒಂದು ಬುಕ್ಕಲ್ಲಿ ಇಲ್ಲದೆ ಇರೋದನ್ನೇ ಹೇಳ್ತಾ ಇದ್ದೀನಾ? ಇಲ್ಲ, ಲಾಜಿಕಲಿ ನಿಮಗೆ ಪ್ರೂವ್ ಮಾಡ್ತಾ ಬರ್ತಾ ಇದ್ದೀನಿ. ಇದಿದ್ರೆ ಇದೆಷ್ಟಿದ್ರೆ ಇದೆಷ್ಟು ಅಂತೇಳಿ ನಂಬರ್ಸನ್ನು ಬಳಸ್ಕೊಂಡು ಮತ್ತು ಫಿಸಿಕಲ್
ಎಕ್ಸಿಸ್ಟೆನ್ಸ್ನ ಬಳಸ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಾಗ್ತಾ ಇದೆ ಅಂತ. ಓಕೆ, ಸೊ ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಈ ಇನ್ಕಂಪ್ಲೀಟ್ ಡಿಸ್ಕ್ದು ನಾವು ಕಂಡುಹಿಡಿಬೇಕು ಅಬೌಟ್ ಆಕ್ಸಿಸ್ ಎ ಬಿ. ಓಕೆ, ಆಕ್ಸಿಸ್ ಎ ಬಿ ಅರೌಂಡ್ ಈ ಇನ್ಕಂಪ್ಲೀಟ್ ಡಿಸ್ಕಿನ ಮೂಮೆಂಟ್ ಆಫ್ ಇನರ್ಷಿಯಾ ನಾವು ಕಂಡುಹಿಡಬೇಕು. ಅದರ ಮಾಸ್ ಏನಿದೆ ಕ್ಯಾಪಿಟಲ್ ಎಮ್ ಇದೆ, ರೇಡಿಯಸ್ ಏನಿದೆ ಕ್ಯಾಪಿಟಲ್ ಆರ್ ಇದೆ. ಸೊ ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಯಾವ ಥರ ಬರಿಬೋದು ಅಂದರೆ MOI ಆಫ್ ಇನ್ಕಂಪ್ಲೀಟ್ ಡಿಸ್ಕ್ ಈಕ್ವಲ್ ಟು MOI ಆಫ್ ಕಂಪ್ಲೀಟ್ ಡಿಸ್ಕ್ about what? Axis is important appa. Every time axis ಇರಲೇಬೇಕು. about ಇಲ್ಲಿಯೂ ಕೂಡ about AB minus MOI ಆಫ್ ರಿಮೂವ್ಡ್ ಡಿಸ್ಕ್. ಓಕೆ, ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊ. ಏನು ಇಮ್ಯಾಜಿನೇಷನು? ಇನ್ಕಂಪ್ಲೀಟ್ ಡಿಸ್ಕ್ ಇದೆ. ಸೊ ಈ ಇನ್ಕಂಪ್ಲೀಟ್ ಡಿಸ್ಕನ್ನು ಕನ್ಸಿಡರ್ ಇಟ್ ಆಸ್ ಒನ್ ಕಂಪ್ಲೀಟ್ ಡಿಸ್ಕ್ ಮೈನಸ್ ರಿಮೂವ್ ಡಿಸ್ಕ್. ಓಕೆ, ಆ ಥರ ಇಮ್ಯಾಜಿನ್ ಮಾಡ್ಕೊ. MOI ಆಫ್ ರಿಮೂವ್ ಡಿಸ್ಕ್ ಅಬೌಟ್ AB. ಕರೆಕ್ಟ್? ಸೊ ಇದನ್ನು ನಾವಿಲ್ಲಿ ಮಾಡ್ಕೋಬೇಕು. ಸೊ MOI ಆಫ್ ಕಂಪ್ಲೀಟ್ ಡಿಸ್ಕ್ ಅಬೌಟ್ AB ಏನಪ್ಪ? MOI ಆಫ್ ಕಂಪ್ಲೀಟ್ ಡಿಸ್ಕ್ ಅಬೌಟ್ AB. ಸೊ ಇಲ್ಲಿ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡನ್ನು ಐ ಅಂತೇಳಿ ಕರಿತಾ ಇದ್ದೀನಿ. MOI ಆಫ್ ಇನ್ಕಂಪ್ಲೀಟ್ ಡಿಸ್ಕ್ ಅಬೌಟ್ ABನ ನಾನು ಐ ಅಂತೇಳಿ ಕರಿತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟ್ ಡಿಸ್ಕನ್ನು I1 ಅಂತೇಳಿ ಕರಿತಾ ಇದ್ದೀನಿ. ಆ್ಯಂಡ್ ರಿಮೂವ್ ಡಿಸ್ಕನ್ನು I2 ಅಂತೇಳಿ ಕರಿತಾ ಇದ್ದೀನಿ. ಸೊ ಈ ಎರಡು I1 ಮತ್ತು I2 ಎರಡು ಅಬೌಟ್ ವಿಚ್ ಆಕ್ಸಿಸ್? ಅಬೌಟ್ AB ಆಕ್ಸಿಸ್. ಅದು ಕರೆಕ್ಟ್ ಇರಬೇಕು. ಹಾಗಾದರೆ I1 ಏನು? I1 ಏನು? ಕಂಪ್ಲೀಟ್ ಡಿಸ್ಕಿನ ಮೂಮೆಂಟ್ ಆಫ್ ಇನರ್ಷಿಯಾ ಏನು? mr²/2. ಕರೆಕ್ಟ್? mr²/2. ಬಟ್ ಎಮ್ ಏನಪ್ಪ? ಎಮ್ ಈಸ್ ಕ್ಯಾಪಿಟಲ್ ಎಮ್. ದಿಸ್ ಈಸ್ ಇನ್ಕಂಪ್ಲೀಟ್ ಡಿಸ್ಕಿನ ಮಾಸ್. ಬಟ್ ಕಂಪ್ಲೀಟ್ ಡಿಸ್ಕಿನ ಮಾಸ್ ಏನು? ವಿ ಡೋಂಟ್ ನೋ. ಕಂಪ್ಲೀಟ್ ಡಿಸ್ಕಿನ ಮಾಸ್ ಗೊತ್ತಿಲ್ಲ. ಕರೆಕ್ಟ್? ಸೊ ಕಂಪ್ಲೀಟ್ ಡಿಸ್ಕಿನ ಮಾಸನ್ನು ಕಂಡುಹಿಡಬೇಕು ನಾವು. ಕರೆಕ್ಟ್? ಸೊ ಹಾಗಾದರೆ ಸೊ ಕಂಪ್ಲೀಟ್ ಡಿಸ್ಕಿನ ಮಾಸನ್ನು ನಾನು M1 ಅಂತೇಳಿ ಬರಿತಾ ಇದ್ದೀನಿ. ಓಕೆ, ಸೊ ದಿಸ್ ಈಸ್ M1. I1 ನಾನು M1 ಓಕೆ R²/2. M1 R²/2 ಇಲ್ಲಿ ಬರಿತಾ ಇದ್ದೀನಿ. ಕಂಪ್ಲೀಟ್ ಡಿಸ್ಕ್ ಮಾಸ್ ಏನಪ್ಪ? M1. ಕಂಪ್ಲೀಟ್ ಡಿಸ್ಕಿನ ಮಾಸ್ ಏನಿದೆ? ಕಂಪ್ಲೀಟ್ ಡಿಸ್ಕಿನ ಮಾಸ್ M1 ಇದೆ. ಓಕೆ, ಕಂಪ್ಲೀಟ್ ಡಿಸ್ಕಿನ ಮಾಸ್ M1 ಇದೆ. ಸೊ ಆ್ಯಂಡ್ ರಿಮೂವ್ಡ್ ಡಿಸ್ಕಿನ ಮಾಸನ್ನು ನಾನು M2 ಅಂತೇಳಿ ಕರಿತಾ ಇದ್ದೀನಿ. ರಿಮೂವ್ ಡಿಸ್ಕ್ ಮಾಸ್. ಯಾಕಂದರೆ ಅವೆರಡೂ ಕೂಡ ನಮಗೆ ಗೊತ್ತಿಲ್ಲ. M2. ಸೊ ಕರೆಕ್ಟ್? I1 M1 R²/2 ಆ್ಯಂಡ್ I2 ಯಾವ ಥರ ಬರಿಬೋದು? ಸಿ ಗೈಸ್, ಅಬ್ಸರ್ವ್ ಒನ್ ಮೋರ್ ಟೈಮ್. ಹೇಳ್ತೀನಿ, ಪಿಕ್ಚರ್ ಬರೆದ್ಬಿಟ್ಟೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ಏನು ಹೇಳ್ತಾ ಇದ್ದೀನಿ ನಾನು ಅಸಂಪ್ಷನ್ ಅಂದರೆ, ಸೊ ಆಕ್ಸಿಸ್ AB ಇದೆ, ರೈಟ್? ಆಕ್ಸಿಸ್ AB ಇದೆ. ಸೊ ವೇರ್ ಇಸ್ ದ ಆಕ್ಸಿಸ್ AB? ಆಕ್ಸಿಸ್ AB ಇದೆ. ಓಕೆ, ದಿಸ್ ಇಸ್ ಆಕ್ಸಿಸ್ AB. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕಂಪ್ಲೀಟ್ ಡಿಸ್ಕನ್ನು ನಾವು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀವಿ. ಓಕೆ, ದೆರ್ ಇಸ್ ಅ ಕಂಪ್ಲೀಟ್ ಡಿಸ್ಕ್. ಒಂದು ಕಂಪ್ಲೀಟ್ ಡಿಸ್ಕ್ ಇದೆ. ಸೊ ಈ ಕಂಪ್ಲೀಟ್ ಡಿಸ್ಕಿನಿಂದ ಏನು ಮಾಡ್ತಾ ಇದ್ದೀವಿ? ವಿ ಆರ್ ರಿಮೂವಿಂಗ್ ಒಂದು ಚಿಕ್ಕ ಡಿಸ್ಕನ್ನು ರಿಮೂವ್ ಮಾಡ್ತಾ ಇದ್ದೀವಿ. ಕರೆಕ್ಟ್? ಸೊ ಒಂದು ಚಿಕ್ಕ ಡಿಸ್ಕನ್ನು ರಿಮೂವ್ ಮಾಡಿದಾಗ ಸೊ ಏನು ಬರುತ್ತೆ? ಮಿಕ್ಕಿದ್ದೇನಿದೆ ಅದನ್ನು ನಾನು ರಿಮೈನಿಂಗ್ ಡಿಸ್ಕ್ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ದಿಸ್ ಈಸ್ ಯುವರ್ ಕಂಪ್ಲೀಟ್ ಡಿಸ್ಕ್. ಓಕೆ, ಇದರ ಮಾಸ್ M1 ಇದೆ ಆ್ಯಂಡ್ ರೇಡಿಯಸ್ ಏನಿದೆ R ಇದೆ. ಸೊ ಈ ರಿಮೂವ್ ಡಿಸ್ಕ್ ಏನಿದೆ ಇದರ ಮಾಸ್ M2 ಇದೆ. ಇದರ ಮಾಸ್ M2 ಅಂತೇಳಿ ಕರಿತಾ ಇದ್ದೀನಿ. ರೇಡಿಯಸ್ ಏನಿದೆ? ದಿಸ್ ರೇಡಿಯಸ್ ಇಸ್ R
ಬೈ ಟು. ಇದರ ರೇಡಿಯಸ್ ಏನಿದೆ r/2 ಇದೆ. ಸೊ ಇದರಿಂದ ನಾನು ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ ಉಳಿಯೋದು ಯಾವುದು ಈಸ್ ಇನ್ಕಂಪ್ಲೀಟ್ ಡಿಸ್ಕ್. ನಾವಿಲ್ಲಿ ಏನು ಬರೆದಿದ್ದೀವಿ ಪ್ರೀವಿಯಸ್ ಸ್ಲೈಡಲ್ಲಿ ಏನು ತೋರಿಸಿದ್ದೆ ಅದು ಉಳಿಯುತ್ತೆ. ಓಕೆ, ಸೊ ದಟ್ ಈಸ್ ಯುವರ್ ರಿಮೈನಿಂಗ್ ಡಿಸ್ಕ್. ಓಕೆ, ಅದನ್ನು ಇಲ್ಲಿ ಒನ್ ಮೋರ್ ಟೈಮ್ ಬರಿತಾ ಇದ್ದೀನಿ. ದಿಸ್ ಈಸ್ ಅವರ್ ಕಂಪ್ಲೀಟ್ ಡಿಸ್ಕ್. ಇದರಿಂದ ನಾನು ಇಷ್ಟು ಡಿಸ್ಕನ್ನು ಕಟ್ ಮಾಡಿ ಹಾಕಿದರೆ ಉಳಿಯೋದು ದಿಸ್ ರಿಮೂವ್ ಡಿಸ್ಕ್. ಓಕೆ ಗೈಸ್, ದಿಸ್ ಇಸ್ ದ ರಿಮೂವ್ ಡಿಸ್ಕ್. ಸೊ ಇದರ ಮಾಸ್ ಏನಿದೆ, ಇದರ ಮಾಸ್ ಕ್ಯಾಪಿಟಲ್ ಎಮ್ ಇದೆ. ಸೊ ನಾನು ಇಲ್ಲಿ ಏನು ಬರೆದೆ ಅಬ್ಸರ್ವ್ ಮಾಡಿ, ಐ ಈಕ್ವಲ್ ಟು I1 minus I2. So I equal to I1 minus I2. I1 ಏನು, I1 MOI of this one. Okay, this is I1 and I2 ಏನು, MOI of this one. Okay, and I ಏನು, I is MOI of this one. Okay, clear? ಕಂಪ್ಲೀಟ್ ಡಿಸ್ಕಿಂದ ಒಂದು ಸ್ಮಾಲ್ ಡಿಸ್ಕನ್ನು ರಿಮೂವ್ ಮಾಡಿದಾಗ ಉಳಿದಿರೋದೆ ಇನ್ಕಂಪ್ಲೀಟ್ ಡಿಸ್ಕ್. ಬಟ್ ಈ ಎಲ್ಲ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಯಾವ ಆಕ್ಸಿಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಆಕ್ಸಿಸ್ AB. ಸೊ ಹಾಗಾದರೆ I1 ಅನ್ನು ನಾವು ಯಾವ ಥರ ಬರಿಬೋದಪ್ಪ, I1 ಅನ್ನು ನಾವು mr²/2, ಯಾಕಂದರೆ ಅದು ಕೂಡ ಒಂದು ಡಿಸ್ಕು. ಬಟ್ ಅದರ ಮಾಸ್ ಏನಿದೆ m1 ಇದೆ ಅಂಡ್ ರೇಡಿಯಸ್ r²/2. I1 ಡನ್. ವೈ? ಬಿಕಾಸ್ ಇಲ್ಲಿ I1 ಏನು ಡಿಸ್ಕ್ ಇನ್ ಅ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ AB. ಓಕೆ, I1 ಈಕ್ವಲ್ ಟು m1 r²/2. ಸಿಮಿಲರ್ಲಿ I2ನ ನಾನು ಯಾವ ಥರ ಬರಿಬೋದು, I2 ಅಬೌಟ್ AB ಬೇಕು. ದಿಸ್ ಇಸ್ I2 ಅಬೌಟ್ AB. I2 ಅಬೌಟ್ AB ಈಸ್ ನಥಿಂಗ್ ಬಟ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ನ ಅಪ್ಲೈ ಮಾಡು. I2 ಅಬೌಟ್ AB ಈಸ್ ನಥಿಂಗ್ ಬಟ್, ಸೊ ದಿಸ್ ಮೂಮೆಂಟ್ ಆಫ್ ಇನರ್ಷಿಯಾ I2 ಸೆಂಟರ್ ಆಫ್ ಮಾಸ್ ಪ್ಲಸ್ m ಇಂಟು h². ಓಕೆ, ಸೊ I2 ಈಸ್ I2 ಸೆಂಟರ್ ಆಫ್ ಮಾಸ್ ಪ್ಲಸ್ ಅದರ ಮಾಸ್ m2 ಇಂಟು h². ಏನು ಮಾಡಿದೆ ಇಲ್ಲಿ, ಪ್ಯಾರಲಲ್ ಆಕ್ಸಿಸ್ ಥಿಯರಮನ್ನು ಅಪ್ಲೈ ಮಾಡಿದೆ. ಸೊ I2 ಈಸ್ I2 ಸೆಂಟರ್ ಆಫ್ ಮಾಸ್ ಪ್ಲಸ್ m2 ಇಂಟು h². ಹಾಗಾದರೆ h ಏನು ಗಾಯ್ಸ್, ಇಲ್ಲಿ ಥಿಂಕ್ ಮಾಡಿ, ಡಿಸ್ಟೆನ್ಸ್ ಬಿಟ್ವೀನ್ ಈ ಎರಡು ಆಕ್ಸಿಸ್ ಏನಿದೆ, ದಿಸ್ ಈಸ್ r/2. ದಿಸ್ ಈಸ್ r/2. ಇಲ್ಲೇನಿದೆ, ದಿಸ್ ಈಸ್ r/2. ಈ ಡಿಸ್ಟೆನ್ಸ್ ಏನಿದೆ ಇದನ್ನು ನಾನು h ಅಂತೇಳಿ ಹೇಳ್ತಾ ಇರೋದು. ಓಕೆ, ದಿಸ್ ಡಿಸ್ಟೆನ್ಸ್ ಈಸ್ h. ಏನಿದೆ ಆ ಡಿಸ್ಟೆನ್ಸ್, r/2 ಇದೆ. ಸೊ h ಈಸ್ ವಾಟ್, r/2. ಹಾಗಾದರೆ I2 ಏನಾಗುತ್ತೆ, I2 ಈಸ್ ಗೋಯಿಂಗ್ ಟು ಬಿ I2COM. I2COM ಅಂದರೆ ಎಷ್ಟು, m2 r, ರೇಡಿಯಸ್ ಏನು r/2. ಸೊ r/2 ಹೋಲ್ ಸ್ಕ್ವೇರ್ ಬೈ 2. ಓಕೆ, m2 r/2 ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್, ಡೋಂಟ್ ಗೆಟ್ ಕನ್ಫ್ಯೂಸ್, ಚಿಕ್ಕದಾಗಿ ಬರಿತೀನಿ ಇನ್ನೊಂದ್ಸಲ, m2 ಅದರ ಮಾಸ್ ಇಂಟು r/2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 mr²/2, ದೆನ್ ಪ್ಲಸ್ ಅದರ ಮಾಸ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ಟು ಆಕ್ಸಿಸ್ ಸ್ಕ್ವೇರ್ m ಇಂಟು r/2 ಹೋಲ್ ಸ್ಕ್ವೇರ್. ಸೊ ಹಾಗಾದರೆ ಸಿಂಪ್ಲಿಫೈ ಮಾಡೋಣ, r²/4/2 ಏನಾಯಿತು, m2 r²/8. ಫಸ್ಟ್ ಟರ್ಮ್ is m2 r²/8. ಓಕೆ, ಸೆಕೆಂಡ್ ಟರ್ಮ್ m2 r²/4. m2 r²/8 ಪ್ಲಸ್ m2 r²/4. ಹಾಗಾದರೆ I2 ಏನಂತ ಬರಿಬೋದು,
ಅಲ್ಲಿಂದ m1 r square by 2 minus see this I2 m2 r square by 2 plus m2 r square by 8 by plus m2 r square by 4. ಸೊ ಇಲ್ಲಿ 8ಅನ್ನು ಎಲ್ ಸಿ ಎಮ್ ತೊಗೊಂಡ್ರೆ 8ಅನ್ನು ಎಲ್ ಸಿ ಎಮ್ ತೊಗೊಂಡ್ರೆ m2 r square plus 2m2 r square. ಸೊ ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಹಾಗಾದರೆ I2 is 2 plus 1 3 m2 r square by 3 m2 r square by 8. Okay guys, I is what? I is moment of inertia of incomplete disk. Okay, ಹಾಗಾದರೆ ಇಲ್ಲಿ m2 ಮತ್ತು m1 ಅನ್ನು ನಾವು ಯಾವ ಥರ ಕಂಡುಹಿಡಿಬೋದು? m2 ಮತ್ತು m1 ಅನ್ನು ಯಾವ ಥರ ಕಂಡುಹಿಡಿಬೋದು? m2 ಮತ್ತು m1 ಅನ್ನು ಹೇಳ್ತೀನಿ ಯಾವ ಥರ ಕಂಡುಹಿಡಿಬೋದು ಅಂತ. ಸೊ ಇಲ್ಲಿ ಸರ್ಫೇಸ್ ಮಾಸ್ ಡೆನ್ಸಿಟಿನ ನಾವು ಅಬ್ಸರ್ವ್ ಮಾಡಿದ್ರೆ ಸರ್ಫೇಸ್ ಮಾಸ್ ಡೆನ್ಸಿಟಿ, ಓಕೆ, ಸರ್ಫೇಸ್ ಮಾಸ್ ಡೆನ್ಸಿಟಿ ಆಫ್ ಇನ್ಕಂಪ್ಲೀಟ್ ಡಿಸ್ಕನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ಇನ್ಕಂಪ್ಲೀಟ್ ಡಿಸ್ಕನ್ನು ಅಬ್ಸರ್ವ್ ಮಾಡೋಣ. ಸೊ ಇನ್ಕಂಪ್ಲೀಟ್ ಡಿಸ್ಕಿನ ಸರ್ಫೇಸ್ ಮಾಸ್ ಡೆನ್ಸಿಟಿ ಅಂದ್ರೇನು? ಮಾಸ್ ಬೈ ಏರಿಯಾ. ಸೊ ಇನ್ಕಂಪ್ಲೀಟ್ ಡಿಸ್ಕಿನ ಮಾಸ್ ಏನಿದೆ? ಕ್ಯಾಪಿಟಲ್ ಎಮ್ ಇದೆ. ಹಾಗಾದರೆ ಅದರ ಏರಿಯಾ ಏನಿದೆ? ಇದರ ಏರಿಯಾ ಟೋಟಲ್ ಏರಿಯಾ ಮೈನಸ್ ದಿಸ್ ಏರಿಯಾ. ಓಕೆ, ಸೊ ಟೋಟಲ್ ಏರಿಯಾ ಏನು? ಟೋಟಲ್ ಏರಿಯಾ ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಆರ್ ಬೈ 2 ಸ್ಕ್ವೇರ್. ಕರೆಕ್ಟ್? ಯಾಕಂದರೆ ಈ ಏನೇನು ರೇಡಿಯಸ್ ಏನು? ಆರ್ ಬೈ 2. ಸೊ ಅದಕ್ಕೆ ಪೈ ಆರ್ ಸ್ಕ್ವೇರ್ ಇನ್ ದಟ್ ಫಾರ್ಮ್. ಹಾಗಾದರೆ ಎಮ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್ ಬೈ 4. ಸೊ ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್ ಬೈ 4 ಏನು? 3 ಪೈ ಆರ್ ಸ್ಕ್ವೇರ್ ಬೈ 4. ಹಾಗಾದರೆ 4ಅನ್ನು ಮೇಲೆ ಕಳಿಸ್ತೀನಿ. 4m ಡಿವೈಡೆಡ್ ಬೈ 3 pi r square. But similarly ನಾನು surface mass density of ಇದನ್ನು ನೋಡೋಣ. surface mass density of removed disk. ಇದು ಕೂಡ incomplete disk and this is removed disk. removed diskನ ಮಾಸ್ ಏನಂತ ಹೇಳಿದೆ? ರಿಮೂವ್ ಡಿಸ್ಕಿನ ಮಾಸ್ m2 ಅಂತೇಳಿ ಅಸ್ಯೂಮ್ ಮಾಡ್ಕೊಂಡ್ವಿ. ಹಾಗಾದರೆ ಅದರ ಏರಿಯಾ ಏನಿದೆ? ಏರಿಯಾ ಪೈ ಆರ್ ಬೈ 2 ಸ್ಕ್ವೇರ್. ಯಾಕಂದರೆ ಅದರ ರೇಡಿಯಸ್ ಏನು? ಆರ್ ಬೈ 2. ಹಾಗಾದರೆ m2 ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಬೈ 4. ಸೊ 4ಅನ್ನು ಮೇಲೆ ಕಳಿಸ್ತೀನಿ. 4m2 ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್. ಓಕೆ, ಬಟ್ ಸರ್ಫೇಸ್ ಮಾಸ್ ಡೆನ್ಸಿಟಿ ಎರಡರದ್ದು ಈಕ್ವಲ್ ಅಲ್ಲ. ಸೊ ಸಿನ್ಸ್ ಸರ್ಫೇಸ್ mass density is the same. ಓಕೆ, ಸರ್ಫೇಸ್ ಮಾಸ್ ಡೆನ್ಸಿಟಿ ಸೇಮ್ ಇರೋದ್ರಿಂದ ನಾನು ಈ 4m ಬೈ 3 ಪೈ ಆರ್ ಸ್ಕ್ವೇರ್ ಮತ್ತು 4m2 ಬೈ ಪೈ ಆರ್ ಸ್ಕ್ವೇರ್ನ ಈಕ್ವೇಟ್ ಮಾಡ್ತಾ ಇದ್ದೀನಿ. ಸೊ 4m ಬೈ 3 ಪೈ ಆರ್ ಸ್ಕ್ವೇರ್ 4m ಬೈ 3 ಪೈ ಆರ್ ಸ್ಕ್ವೇರ್ ಶುಡ್ ಬಿ ಈಕ್ವಲ್ ಟು ಏನು? 4m2 ಡಿವೈಡೆಡ್ ಬೈ pi r square. So ಇಲ್ಲಿ pi r square cancels, right? 4 cancels. ಹಾಗಾದರೆ m capital M equal to 3m2. capital M ಏನು? 3m2. Similarly and m1 ಏನಪ್ಪ? m1 is nothing but capital M plus capital M2. complete disk in a mass m1 which is equal to incomplete disk which is capital M plus removed disk which is capital M2. ಸೊ ಅದನ್ನೇ ನಾನು ಇಲ್ಲಿ ಬರೆದಿರೋದು. ಓಕೆ, ಹಾಗಾದರೆ m1 ಏನಾಗುತ್ತೆ? m ಅಂದರೆ ಅಲ್ಲಿ 3m2 ಇದೆ. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಸೊ m2 ಇಲ್ಲಿಂದ m2 m by 3 ಆಗುತ್ತೆ. ಸೊ m ಪ್ಲಸ್ m by 3. ಅದರ ಅರ್ಥ 4m by 3. ಕ್ಲಿಯರ್ ಗೈಸ್? ಕ್ಲಿಯರ್? ಸೊ ಹಾಗಾದರೆ ನಮ್ಗೆ ಆಲ್ರೆಡಿ ಮೂಮೆಂಟ್ ಆಫ್ ಇನರ್ಷಿಯಾ ಇಲ್ಲಿ ಲಾಸ್ಟ್ ಸ್ಲೈಡಲ್ಲಿ ಬಂದಿದೆ. ಸೊ ಇಯರ್
ಪುಟ್ ವಾಟ್ m1 ಅಂದ್ರೇನು m1 ಅಬ್ಸರ್ವ್ ಮಾಡಿ ಇಲ್ಲಿ m1 ಏನು m1 which is 4m/3 put m1 as 4m/3 and m2 as m2 ನ ಏನಂತ ಹಾಕ್ಬೋದು m2 ನ m/3 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಓಕೆ m/3 ಓಕೆ ಪುಟ್ m2 as this ಸೊ ಇದರ ಪ್ರೂಫ್ ದಿಸ್ ಪ್ರೂಫ್ ಎಲ್ಲಿ ಬರ್ದಿದ್ದೀನಿ ನೆಕ್ಸ್ಟ್ ಸ್ಲೈಡಲ್ಲಿದೆ ಸೊ ದಿಸ್ ಪ್ರೂಫ್ ಇಸ್ ಇನ್ ನೆಕ್ಸ್ಟ್ ಸ್ಲೈಡ್ ಇಲ್ಲಿ ಬರ್ದಿದ್ದೀನಿ ನಿಮ್ಮ ರೆಫರೆನ್ಸಿಗೆ ದಿಸ್ ಪ್ರೂಫ್ ಇಸ್ ಇನ್ ನೆಕ್ಸ್ಟ್ ಸ್ಲೈಡ್ ಓಕೆ ಅದನ್ನು ರೆಫರ್ ಮಾಡಿ ಬಟ್ ನಮಗೆ ಬೇಕಿದ್ದಿದ್ದು ಮೊಮೆಂಟ್ ಆಫ್ ಇನರ್ಷಿಯಾ ಏನು ಐ ವಿಚ್ ಇಸ್ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಓಕೆ ಗೈಸ್ ಡನ್ ದಿಸ್ ಇಸ್ ಹೌ ವಿ ಸಾಲ್ವ್ ಪ್ರಾಬ್ಲಮ್ಸ್ ಈ ಥರ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಸಬ್ಜೆಕ್ಟಿವ್ ಪ್ರಾಬ್ಲಮನ್ನು ನೀನು ಅರ್ಥ ಮಾಡ್ಕೊಂಡ್ರೆ ಸಬ್ಜೆಕ್ಟಿವ್ ಅಂದ್ರೇನು ಎಲ್ಲ ಟಾಪಿಕನ್ನು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಪ್ರಾಬ್ಲಮನ್ನು ನೀನು ಅರ್ಥ ಮಾಡಿಕೊಂಡ್ರೆ ಅದರಿಂದ 2 ಅಲ್ಲ 3 ಅಲ್ಲ 100 ಆಬ್ಜೆಕ್ಟಿವ್ ಕ್ವಶನ್ಸನ್ನು ಕ್ರಿಯೇಟ್ ಮಾಡಲಿ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಓಕೆ ಇದರಿಂದ ಎಷ್ಟೊಂದು ಕ್ವಶನ್ ಮಾಡ್ಬೋದು ಬಟ್ ಅಬ್ಜೆಕ್ಟಿವ್ ಕ್ವಶನನ್ನು ನೀನು ಯಾವಾಗ ಸಾಲ್ವ್ ಮಾಡ್ತಾ ಶುರು ಮಾಡ್ತೀಯಾ ಯಾವಾಗ ನೀನು ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀಯ ಇವಾಗ ಇದನ್ನು ಬಳಸ್ಕೊಂಡು ನೀನೇ 100 ಕ್ವಶನ್ ಕ್ರಿಯೇಟ್ ಮಾಡ್ಬೋದು ಓಕೆ ಫಸ್ಟು ಆಲ್ವೇಸ್ ಐ ಆಮ್ ಟೆಲಿಂಗ್ ಯು ದ ಪ್ರಾಬ್ಲಮ್ ಇನ್ ಫಿಸಿಕ್ಸ್ ಇಸ್ ವೆರಿ ಸಿಂಪಲ್ ಬಟ್ ಅಪ್ರೋಚ್ ಹ್ಯಾಸ್ ಟು ಬಿ ವೆರಿ ಕರೆಕ್ಟ್ ಏನು ಅಪ್ರೋಚ್ ಫಸ್ಟ್ ಥಿಯರಿ ಕಲಿಬೇಕು ಕರೆಕ್ಟ್ ಫಸ್ಟ್ ಥಿಯರಿ ದೆನ್ ಸಬ್ಜೆಕ್ಟಿವ್ ಕ್ವಶನ್ ಅಂದರೆ ನೀನು ಕಲ್ತಿರೋ ಥಿಯರಿನೇ ಅಟ್ಯಾಚ್ ಮಾಡಿಕೊಂಡು ಸಾಲ್ವ್ ಮಾಡಬಹುದಾದಂಥ ಕ್ವಶನ್ಸನ್ನ ನಾವು ಸಬ್ಜೆಕ್ಟಿವ್ ಕ್ವಶನ್ಸ್ ಅಂದರೆ ಆ ಥಿಯರಿ ಗೊತ್ತಿಲ್ಲ ಅಂದರೆ ನಿನಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗಲ್ಲ ಆ ಥರದ ಪ್ರಾಬ್ಲಮನ್ನು ಫಸ್ಟ್ ಸಾಲ್ವ್ ಮಾಡಬೇಕು ಯಾಕಂದರೆ ಅಲ್ಲಿ ಎಲ್ಲ ಥರದ ಟಾಪಿಕ್ಗಳು ಅಪ್ಲೈ ಆಗಿರುತ್ತೆ ಅಂಥ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿದಾಗ ಅಬ್ಜೆಕ್ಟಿವ್ ಕ್ವಶನ್ಸ್ ನಮಗೆ ತುಂಬ ಸುಲಭ ಆಗುತ್ತೆ ಓಕೆ ಅಬ್ಜೆಕ್ಟಿವ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಡೋಂಟ್ ವರಿ ಸೊ ಸಬ್ಜೆಕ್ಟಿವ್ ಕ್ವಶನ್ಸ್ ಆಲ್ವೇಸ್ ಅ ಪ್ರಿಯಾರಿಟಿ ಓಕೆ ಗೈಸ್ ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಡಿಫ್ರೆಂಟ್ ಆಬ್ಜೆಕ್ಟ್ಸ್ದು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಟ್ರಿಕ್ಸ್ ವಿಚ್ ಇಸ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಇದನ್ನು ಯೂಸ್ ಮಾಡಿಕೊಂಡು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎನಿ ಆಕ್ಸಿಸ್ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕಲ್ತಿದ್ದೀವಿ ಹಾಗಾದರೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಕೈನಮ್ಯಾಟಿಕ್ಸ್ ಆಫ್ ರೋಟೇಷನಲ್ ಮೋಷನ್ ಅಬೌಟ್ ಅ ಫಿಕ್ಸ್ಡ್ ಆಕ್ಸಿಸ್ ಸೊ ಮೋಷನ್ ಇದೆ ರೋಟೇಷನಲ್ ಮೋಷನ್ ಇದೆ ಒಂದು ಆಬ್ಜೆಕ್ಟ್ ರೊಟೇಟ್ ಆಗ್ತಾ ಇದೆ ಅದೇ ರೀತಿ ಇದು ಟ್ರಾನ್ಸ್ಲೇಟ್ ಕೂಡ ಆಗ್ಬೋದು ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಫಿಕ್ಸೆಡ್ ಆಕ್ಸಿಸನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈ ಥರ ಮೋಷನ್ ಆಗ್ತಾ ಇಲ್ಲ ಜಸ್ಟ್ ಆಕ್ಸಿಸ್ ಫಿಕ್ಸ್ ಇರೋದ್ರಿಂದ ಇದರ ಆಕ್ಸಿಸ್ ಹಿಂಗಿದೆ ಓಕೆ ನಿನ್ನ ಕಡೆ ಇದೆ ಜಸ್ಟ್ ಇದು ರೊಟೇಟ್ ಆಗ್ತಾ ಇದೆ ಅರೌಂಡ್ ದಿಸ್ ಆಕ್ಸಿಸ್ ಈ ಥರ ರೊಟೇಟ್ ಆಗ್ತದೆ ಈ ಥರ ಮುಂದೆ ಹೋಗ್ತಾ ಇಲ್ಲ ಯಾಕಂದರೆ ನಾವು ಆಕ್ಸಿಸನ್ನು ಫಿಕ್ಸ್ ಮಾಡಿದ್ದೀವಿ ಸೊ ದಟ್ ಈಸ್ ದ ಮೀನಿಂಗ್ ಸೊ ಒಂದು ರಿಜಿಡ್ ಬಾಡಿ ಯಾವುದೋ ಒಂದು ರಿಜಿಡ್ ಬಾಡಿ ಓಕೆ ಸೊ ಅಬೌಟ್ ಇಟ್ಸ್ ಆಕ್ಸಿಸ್ ಈ ಥರ ರೊಟೇಟ್ ಆಗ್ತಾ ಇದೆ ಅಂದರೆ ಫಿಕ್ಸ್ಡ್ ಆಕ್ಸಿಸ್ ಮುಖಾಂತರ ರೊಟೇಟ್ ಆಗ್ತಾ ಇದೆ ಅಂದರೆ ನಾನು ಯಾವ ಥರ ತೋರಿಸ್ಬೋದು ಸೊ ಲೈಕ್ ದಿಸ್ ವಿ ಕ್ಯಾನ್ ರೆಪ್ರೆಸೆಂಟ್ ಅಲ್ವಾ ಸೊ ವಾಟ್ ಈಸ್ ದಿಸ್ ಈಸ್ ಫಿಕ್ಸೆಡ್ ಆಕ್ಸಿಸ್ ಇಲ್ಲಿ ಫಿಕ್ಸೆಡ್ ಆಕ್ಸಿಸ್ ಇದೆ ಈ ರಿಜಿಡ್ ಬಾಡಿ ಅರೌಂಡ್ ದಿಸ್ ಈ ಥರ ರೊಟೇಟ್ ಆಗ್ತಾ ಇದೆ ಓಕೆ ಈ ಥರ ರೊಟೇಟ್ ಆಗ್ತಾ ಇದೆ ಈಗ ನಾವು ಸಿ ದಿಸ್ ಈಸ್ ಲೈಕ್ ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅದು ಅರ್ಥ ಆಗಬೇಕು ಅದಕ್ಕೆ ನಾನು ಈ ಥರ ಸ್ಲ್ಯಾಂಟಾಗಿ ಬರ್ದಿರೋದು ಸೊ ಒಂದು ರಿಜಿಡ್ ಬಾಡಿ ಇದೆ ಅದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇದೆ ಸೊ ದಿಸ್ ರಿಜಿಡ್ ಬಾಡಿ ಇಸ್ ರೊಟೇಟಿಂಗ್ ಓಕೆ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ರಿಜಿಡ್ ಬಾಡಿ ಪ್ಲೇನರ್ ರಿಜಿಡ್ ಬಾಡಿ ಆ್ಯಂಡ್ ದಿಸ್ ಇಸ್ ರೊಟೇಟಿಂಗ್ ಈಗ ನಾವು ಕೈನಮ್ಯಾಟಿಕ್ಸ್ ಆಫ್ ರೊಟೇಷನಲ್ ಮೋಷನ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ವೇರಿಯಬಲ್ಸ್ನ ಡಿಫೈನ್ ಮಾಡಿದ್ದೀವಿ ಸೊ ಇಲ್ಲಿಂದ ಇಷ್ಟು ರೊಟೇಟ್ ಆಯಿತು ಅಂದರೆ ಅದನ್ನು ನಾವು ತೀಟಾ ಅಂತ ಹೇಳ್ತೀವಿ ಓಕೆ ಆ ವೇರಿಯೇಷನ್ ಆಫ್ ತೀಟಾ ವಿತ್ ಟೈಮ್ ನೋಡಿದ್ರೆ ಆ್ಯಂಗ್ಯುಲರ್ ವೆಲಾಸಿಟಿ ಅಂತ ಹೇಳ್ತೀವಿ ಆ್ಯಂಗ್ಯುಲರ್ ವೆಲಾಸಿಟಿಯ ಚೇಂಜನ್ನು ನೋಡಿದ್ರೆ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ ಈ ಎಲ್ಲ ವೇರಿಯಬಲ್ಸನ್ನು ನಾವು ಪ್ಯಾರಾಮೀಟರ್ಸ್ ಆಫ್ ವಾಟ್ ರೊಟೇಷನಲ್ ಮೋಷನ್ ಅಂತ ಹೇಳ್ತೀವಿ ಸಿಮಿಲರ್ಲಿ ಯಾವ ಥರ ನಾವು ಟ್ರಾನ್ಸ್ಲೇಷನಲ್ ಮೋಷನಲ್ಲಿ ಪ್ಯಾರಾಮೀಟರ್ಸ್ ಆಫ್ ರೊಟೇಷನ್ನ ಬಳಸ್ಕೊಂಡು ಪ್ಯಾರಾಮೀಟರ್ಸ್ ಆಫ್ ಟ್ರಾನ್ಸ್ಲೇಷನ್ ಇನ್ಸ್ಟೆಡ್ ಆಫ್ ಥೀಟಾ ಡಿಸ್ಪ್ಲೇಸ್ಮೆಂಟ್ ಇತ್ತು ಇನ್ಸ್ಟೆಡ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ ಇತ್ತು
ಇನ್ಸ್ಟೆಡ್ ಆಫ್ ಆಂಗ್ಯುಲರ್ ಆಕ್ಸಿಲರೇಷನ್ ಲೀನಿಯರ್ ಆಕ್ಸಿಲರೇಷನ್ ಇತ್ತು, ರೈಟ್. ಈ ಎಲ್ಲದನ್ನು ಬಳಸ್ಕೊಂಡು ನಾವು ವಿ ಹ್ಯಾಡ್ ಈಕ್ವೇಷನ್ಸ್ ಆಫ್ ಮೋಷನ್. ಸಿಮಿಲರ್ಲಿ ಇಲ್ಲಿ ಕೂಡ ಈಕ್ವೇಷನ್ಸ್ ಆಫ್ ಮೋಷನನ್ನು ನಾವು ಅಪ್ಲೈ ಮಾಡ್ಬೋದು. ಅದನ್ನು ನಾವು ಕೈನಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಕೈನಮ್ಯಾಟಿಕ್ಸ್ ಅಂದ್ರೇನು? ಕೈನಮ್ಯಾಟಿಕ್ಸ್ ಇಸ್ ದ ಸ್ಟಡಿ ಆಫ್ ಮೋಷನ್, ಎಸ್ಪೆಷಲಿ ದ ಎಫೆಕ್ಟ್ಸ್ ಆಫ್ ಮೋಷನ್. ಅಂದರೆ ಸ್ಟಡಿ ಆಫ್ ಎಫೆಕ್ಟ್ಸ್ ಆಫ್ ಮೋಷನ್ ಇನ್ ರೊಟೇಷನ್. ಎಫೆಕ್ಟ್ ಆಫ್ ಮೋಷನ್ ಏನಪ್ಪ? ಎಫೆಕ್ಟ್ ಆಫ್ ಮೋಷನ್ ಏನು? ಥೀಟಾ, ಒಮೆಗಾ, ಆಲ್ಫಾ. ಇದನ್ನೇ ನಾವು ಸ್ಟಡಿ ಆಫ್ ಮೋಷನ್ನ ಕೈನಮ್ಯಾಟಿಕ್ಸ್ ಇನ್ ರೊಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನಾವು ಈಕ್ವೇಷನ್ಸ್ ಆಫ್ ಮೋಷನ್ ಇನ್ ರೊಟೇಷನ್ ಅನ್ನು ಬಳಸ್ಕೊಂಡು ಸಿಂಪಲ್ ಆಗಿ ಅನಲೈಸ್ ಮಾಡ್ತಾ ಹೋಗ್ಬೋದು. ಏನಪ್ಪ ಅದು ಈಕ್ವೇಷನ್ಸ್ ಆಫ್ ಮೋಷನ್? ಸಿಮಿಲರ್ ಟು ನಮಗೆ ಟ್ರಾನ್ಸ್ಲೇಷನಲ್ಲಿ ಏನಿತ್ತೋ ಅದೇ ಥರ. ಫಸ್ಟ್ ಒನ್ ಟ್ರಾನ್ಸ್ಲೇಷನಲ್ಲಿ ಯಾವುದು? ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಅದೇ ಥರ ಇಲ್ಲಿ ಕೂಡ ಒಮೆಗಾ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ. ಫಸ್ಟ್ ಈಕ್ವೇಷನ್ ಆಫ್ ಮೋಷನ್. ಸಿಮಿಲರ್ಲಿ ಸೆಕೆಂಡನ್ನು ನಾವು ಯಾವ ಥರ ಬರಿಬೋದು ಅಂದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಎಸ್ ಇಸ್ ಈಕ್ವಲ್ ಟು. ಸೊ ಇಲ್ಲಿ ಒಮೆಗಾ ನಾಟ್ ಟಿ ಪ್ಲಸ್ ಹಾಫ್ ಆಲ್ಫಾ ಟಿ ಸ್ಕ್ವೇರ್. ಸಿಮಿಲರ್ಲಿ ಥರ್ಡ್ ಒನ್ನನ್ನು ನಾವು ಯಾವ ಥರ ಬರಿಬೋದು ಅಂದರೆ ಥರ್ಡ್ ಒನ್ ಯಾವುದು? ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2s, ರೈಟ್. ಅದೇ ಥರ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಥೀಟಾ. ಸೊ ಇಲ್ಲಿ ವೇರಿಯಬಲ್ಸ್ ಏನಪ್ಪ? ಇಲ್ಲಿ ವೇರಿಯಬಲ್ಸನ್ನು ಬರಿತಾ ಇದ್ದೀನಿ. ಇಲ್ಲಿ ವೇರಿಯಬಲ್ಸ್ ಏನೇನು ಬರ್ಕೊಂಡಿದ್ದೀವಿ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಥೀಟಾ ಏನು? ಥೀಟಾ ಇಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಥೀಟಾ ಇಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಅಂಡ್ ಒಮೆಗಾ ಏನು? ಒಮೆಗಾ ಇಸ್ ಫೈನಲ್ ಆಂಗ್ಯುಲರ್ ವೆಲಾಸಿಟಿ. ಹಾಗಾದರೆ ಒಮೆಗಾ ನಾಟ್ ಏನು? ಒಮೆಗಾ ನಾಟ್ ಇಸ್ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ. ಓಕೆ. ಆಲ್ಫಾ ಏನು? ಆಲ್ಫಾ ಆಂಗ್ಯುಲರ್ ಆಕ್ಸಿಲರೇಷನ್, ಕರೆಕ್ಟ್? ಎಸ್ ಸರ್, ಆಂಗ್ಯುಲರ್ ಆಕ್ಸಿಲರೇಷನ್. ಓಕೆ ಗಾಯ್ಸ್, ಸೊ ಇದಷ್ಟು ಸಿಮಿಲರ್ ಟು ಯಾವುದಿದೆ? ಇದಷ್ಟು ಈಕ್ವೇಷನ್ಸ್ ಆಫ್ ಮೋಷನ್ ಇಲ್ಲಿ ಬರಿತಾ ಇದ್ದೀನಿ ನಿಮ್ಮ ರೆಫರೆನ್ಸ್ಗೆ. ದೀಸ್ ಆರ್ ಸಿಮಿಲರ್ ಟು ವಾಟ್? ಸಿಮಿಲರ್ ಟು, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸೊ ಇಲ್ಲಿ ಬರೆದ್ರೆ ಸಿಮಿಲರ್ ಟು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂಡ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಓಕೆ ಗೈಸ್, ಸಿಂಪಲ್ ಆಗಿದೆ, ತುಂಬ ಸಿಂಪಲ್ ಆಗಿದೆ. ಓಕೆ, ಇಲ್ಲಿ ಕೂಡ ಸೇಮ್ 3 ಈಕ್ವೇಷನ್ಸ್ ಆಫ್ ಮೋಷನ್. ಕ್ಲಿಯರ್? ಗ್ರೀನ್. ಓಕೆ, ಡನ್. ಸೊ ಹಾಗಾದರೆ ಇದರ ಮೇಲೆ ಒಂದು ಸಿಂಪಲ್ ಆಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. NCERT ಇಂದ ಪಿಕ್ ಮಾಡಿರೋ ಪ್ರಾಬ್ಲಮ್ಮೇ. ಸೊ ನಿಮ್ಮ NCERT ಬುಕ್ಕಲ್ಲೂ ಕೂಡ ಇದೆ. ಸೊ ಎಕ್ಸಾಂಪಲ್ 7.14. Okay, this is example 7.14. I hope this is clearly visible. ನಿಮಗೆ ಇದು ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಇಫ್ ನಾಟ್, ಲೀವ್ ಅ ಕಮೆಂಟ್. ನಿಮಗೆ ಒಂದು ರಿಲೇಟಿವಿಟಿ ಅಂದರೆ ಕನೆಕ್ಷನ್ ಬರಲಿ ಅಂತೇಳಿ ನಾನು NCERT ಇಂದಾನೆ ಕ್ರಾಪ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತಾಗಬೇಕು, ಸರ್ ಎಲ್ಲಿಂದ ತೊಗೊತಿದ್ದಾರೆ ಕ್ವಶನ್ ಅಂತ ನಿಮಗೊಂದು ಪ್ರಶ್ನೆ ಇರುತ್ತೆ. ಎಲ್ಲೂ ಇಂದ ಅಲ್ಲ, NCERT ಇಂದಾನೆ ಪಿಕ್ ಮಾಡ್ತಾ ಇರ್ತೀನಿ ಕ್ವಶನ್ನು. ನಿಮಗೆ ಚೆನ್ನಾಗಿ ಕಾಣಲಿ ಅಂತೇಳಿ ಟೈಪ್ ಮಾಡಿ ಹಾಕಿರ್ತೀನಿ. ಬಟ್ ಸಮ್ ಸ್ಟೂಡೆಂಟ್ಸ್ ಆರ್ ಕನ್ಫ್ಯೂಸ್ಡ್ ಅಬೌಟ್, ಸರ್ ವೇರ್ ಆರ್ ಯು ಪಿಕ್ಕಿಂಗ್, ವಿಚ್ ಬುಕ್ ಆರ್ ಯು ರೆಫರಿಂಗ್? ಕಂಪ್ಲೀಟ್ಲಿ NCERT ಮಟೀರಿಯಲ್ಸ್ ಕೂಡ, ಕ್ವಶನ್ಸ್ ಕೂಡ ನಾನು ಅಲ್ಲಿಂದನೇ ಪಿಕ್ ಮಾಡ್ತಾ ಇರೋದು. ಸೊ NCERT ಬುಕ್ ಕ್ರಾಪ್ ಮಾಡಿ ಹಾಕಿರೋ ಇಮೇಜ್ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದರೆ ಕಮೆಂಟ್ ಹಾಕಿ. ಐ ವಿಲ್ ಮೇಕ್ ಸಮ್ ಚೇಂಜಸ್ ನೆಕ್ಸ್ಟ್ ಟೈಮ್.
ಸೊ ಇಲ್ಲೇನು ಕೊಟ್ಟಿದ್ದಾರೆ, ಆಂಗುಲರ್ ಸ್ಪೀಡ್ ಆಫ್ ಅ ಮೋಟರ್ ವೀಲ್ ಈಸ್ ಇನ್ಕ್ರೀಸ್ಡ್. ಓಕೆ, ಅಂದರೆ ಆಂಗ್ಯುಲರ್ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಫ್ರಮ್ ಎಲ್ಲಿಂದ 1200 RPM. RPM ಅಂದರೆ ನೋಟ್ ಮಾಡ್ಕೋ, ರೆವಲ್ಯೂಷನ್ಸ್ ಪರ್ ಮಿನಿಟ್. ಸೊ ಇಷ್ಟಿತ್ತು. ಸೊ 3120 1200ರಿಂದ 3120 ರೆವಲ್ಯೂಷನ್ಸ್ ಪರ್ ಮಿನಿಟ್ಗೆ ಚೇಂಜ್ ಮಾಡ್ತಾ ಇದ್ದಾರೆ ಆಂಗ್ಯುಲರ್ ಸ್ಪೀಡನ್ನು. ಇನ್ ಹೌ ಮಚ್ ಟೈಮ್? ಇನ್ 16 ಸೆಕೆಂಡ್ಸು. ಓಕೆ, ಇನ್ 16 ಸೆಕೆಂಡ್ಸ್. ನಾವಿಲ್ಲೇನು ಕಂಡುಹಿಡಿಬೇಕು? ವಾಟ್ ಇಸ್ ದ ಆಂಗ್ಯುಲರ್ ಆಕ್ಸಿಲರೇಷನ್ ಕಂಡುಹಿಡಬೇಕು. ಸೊ ಇಲ್ಲಿ ನಾವು ಆಲ್ಫಾನ ಕಂಡುಹಿಡಬೇಕು. ಓಕೆ, ಅಸ್ಯೂಮಿಂಗ್ ದ ಆಕ್ಸಿಲರೇಷನ್ ಟು ಬಿ ಯೂನಿಫಾರ್ಮ್. ಆಲ್ ರೈಟ್, ಫೈನ್. ಹೌ ಮೆನಿ ರೆವಲ್ಯೂಷನ್? ಸೆಕೆಂಡ್ ಪಾರ್ಟ್ ಲೇಟರ್. ಓಕೆ, ಫಸ್ಟ್ ಪಾರ್ಟನ್ನು ಕ್ಲಿಯರ್ ಮಾಡೋಣ. ಓಕೆ, ಫಸ್ಟ್ ಪಾರ್ಟನ್ನು ಕ್ಲಿಯರ್ ಮಾಡೋಣ ಅಂದರೆ ಗಿವನ್ ಡೇಟಾ ಏನಿದೆ ಗಾಯ್ಸ್, ಅಬ್ಸರ್ವ್. ಗಿವನ್ ಇನಿಷಿಯಲಿ ಒಂದು ಸ್ಪೀಡಲ್ಲಿತ್ತು. ಓಕೆ, ಒಮೆಗಾ ನಾಟ್ ಇತ್ತು. ಒಮೆಗಾ ನಾಟ್ ಇಸ್ ವಾಟ್? ಆಂಗ್ಯುಲರ್ ಸ್ಪೀಡ್. ಇನಿಷಿಯಲ್ ಆಂಗ್ಯುಲರ್ ಸ್ಪೀಡ್ ಏನಪ್ಪ? ಇನಿಷಿಯಲ್ ಆಂಗ್ಯುಲರ್ ಸ್ಪೀಡ್ ಏನು? 1200 revolutions per minute, not SI. This is not SI. I don't like it. And second point, omega ide. Final angular speed ide. Final angular speed ಏನಿದೆ? 3120 revolutions per minute. Again, non-SI. I don't like it. ಏನು ಮಾಡ್ತೀವಿ? ವಿಲ್ ಕನ್ವರ್ಟ್ ಇಟ್ ಇಂಟು SI. ಅಂಡ್ ಥರ್ಡ್ ಗಿವನ್ ಡೇಟಾ ಏನು? ಟೈಮ್ ಟೇಕನ್. ಹೌ ಮಚ್? ಟೈಮ್ ಟೇಕನ್ 16 ಸೆಕೆಂಡ್ಸ್. ದಿಸ್ ಪಾರ್ಟ್ ಐ ಲೈಕ್. SI ಎಲ್ಲಿದೆ? ಕರೆಕ್ಟ್. ಹಾಗಾದರೆ ನಾವು ಕಂಡುಹಿಡಬೇಕಿರೋದೇನಪ್ಪ? ಆಲ್ಫಾ ಏನಂತ ಕಂಡುಹಿಡಬೇಕು. ಫಸ್ಟು ಫಾರ್ಮುಲಾ ಗೊತ್ತು, ಪಕ್ಕ ಗೊತ್ತು, ವಿಲ್ ಸಾಲ್ವ್ ಇಟ್ ಅಂತ. ಬಟ್ ಕನ್ವರ್ಷನ್ ಮಾಡೋಣ ಫಸ್ಟು. ಸೊ SI ಯೂನಿಟ್ ಏನು? ಆಂಗ್ಯುಲರ್ ಸ್ಪೀಡ್ದು ರೇಡಿಯನ್ ಪರ್ ಸೆಕೆಂಡ್. ಹಾಗಾದರೆ ಕನ್ವರ್ಟ್ ಮಾಡೋಣ. ಒಮೆಗಾ ನಾಟ್ ಈಕ್ವಲ್ ಟು 1200 ರೆವಲ್ಯೂಷನ್ಸ್ ಪರ್ ಮಿನಿಟ್. ಓಕೆ, 1200 revolutions per minute. ಓಕೆ, ಹಾಗಾದರೆ ಪರ್ ಸೆಕೆಂಡಿಗೆ ಎಷ್ಟಾಗುತ್ತೆ? ಪರ್ ಸೆಕೆಂಡಿಗೆ 1200 by 60 revolutions per second. ಓಕೆ, ಪರ್ ಸೆಕೆಂಡ್. ರೆವಲ್ಯೂಷನ್ ಎಲ್ಲ ಬೇಡ, ಥೀಟಾದಲ್ಲಿ ಹೇಳು. ಒಂದು ರೆವಲ್ಯೂಷನ್ಗೆ ಎಷ್ಟಪ್ಪ ಆ್ಯಂಗಲ್ಲು? 2π. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದರೆ ಒಮೆಗಾ ನಾಟ್ ಇಸ್ ಈಕ್ವಲ್ ಟು 1200 by 60 ಇಂಟು 2π. ಬಿಕಾಸ್ ಒಂದು ರೆವಲ್ಯೂಷನ್ಗೆ 2π ಆ್ಯಂಗಲ್ ಅಲ್ವಾ? 2π ರೇಡಿಯನ್. ಸೊ 2π ರೇಡಿಯನ್ ಪರ್ ಸೆಕೆಂಡ್. ನೌ ದಿಸ್ ಇಸ್ ಇನ್ SI. ಸೊ ಇಲ್ಲಿ 0 ಕ್ಯಾನ್ಸಲ್, 6 1s 2s 20 ಇಂಟು 0 ಕ್ಯಾನ್ಸಲ್, 6 1s 2s, ದಿಸ್ ಇಸ್ 20. ಸೊ ಕ್ಯಾನ್ಸಲ್ ಮಾಡಿರೋದನ್ನ ಇಲ್ಲಿ ಅಳಿಸ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಕಾಣಲ್ಲ ಅದು. ಓಕೆ, ಲೆಟ್ ಇಟ್ ಬಿ ದೇರ್. ಸೊ 20 ಇಂಟು 2π ವಿಚ್ ಇಸ್ 40 pi ರೇಡಿಯನ್ ಪರ್ ಸೆಕೆಂಡ್. ಒಮೆಗಾ ನಾಟ್ 40 pi ರೇಡಿಯನ್ ಪರ್ ಸೆಕೆಂಡ್ ಇದೆ. ಓಕೆ, ಗಿವನ್ ಡೇಟಾನ ನಾನು ಇಲ್ಲಿ ಬರೆದಿರೋದು. ಓಕೆ, ಗಿವನ್ ಡೇಟಾನೇ ಸಪ್ರೇಟಾಗಿ ಮಾಡಿಬಿಡೋಣ. ಓಕೆ, ಕರೆಕ್ಟ್. ಅದಾದಮೇಲೆ ಒಮೆಗಾನ ಕೂಡ ಕನ್ವರ್ಟ್ ಮಾಡೋಣ. ಒಮೆಗಾ ಏನು? ಆಫ್ಟರ್ ದಿಸ್ ನಾನು ಬರಿತಾ ಇರೋದು. ಒಮೆಗಾ ಏನು? ಒಮೆಗಾ 3120 ರೆವಲ್ಯೂಷನ್ಸ್ ಪರ್ ಮಿನಿಟ್. ಹಾಗಾದರೆ ರೇಡಿಯನ್ ಪರ್ ಸೆಕೆಂಡಲ್ಲಿ ಬರಿಬೇಕು ಅಂದರೆ ಯಾವ ಥರ ಬರಿಬೋದು? ರೇಡಿಯನ್ ಪರ್ ಸೆಕೆಂಡಲ್ಲಿ ಬರಿಬೇಕು ಅಂದರೆ ಡೈರೆಕ್ಟಾಗಿ, ಅದೆಲ್ಲ ಹರಿಕತೆ ಬರೆಯೋದು ಬೇಡ ನಾವೀಗ. ಸೊ ಏನು ಬರೆಯೋಣ? 3120
by 60 into 2 pi ರೇಡಿಯನ್ ಪರ್ ಸೆಕೆಂಡ್ ಡೈರೆಕ್ಟಾಗಿ ಬರೆದು ಬಿಡ್ಬೋದು. ಓಕೆ, ಮತ್ತೆ ಕತ್ತೆ ಬೇಡ. ಓಕೆ, ಇಲ್ಲಿ 0 0 ಕ್ಯಾನ್ಸಲ್, 6 1s 5s, ಸೊ 5 ಅಂಡ್ 1 ರಿಮೈಂಡರ್ ಇದೆ. ಸೊ 1 to 12 ಇದೆ. ಸೊ 52 into 2 pi, 52 into 2 pi, omega ಏನಿದೆ 52 into 2 pi, 52 2s 104. So omega is what guys? 104 pi radian per second. So omega is 10 pi radian per second. ಏನು ಮಾಡಿದ್ವಿ? ಒಮೆಗಾನ SI ಗೆ ಕನ್ವರ್ಟ್ ಮಾಡಿದ್ವಿ. ಒಮೆಗಾ ವ್ಯಾಲ್ಯೂಸ್ ಫೈನಲ್ ಮತ್ತು ಇನಿಷಿಯಲ್ನ SI ಗೆ ಕನ್ವರ್ಟ್ ಮಾಡಿದೆ. ಸೊ ಇದಾದ ಮೇಲೆ ಗೊತ್ತಿರೋ ಫಾರ್ಮುಲಾ ಏನು? ಆಂಗ್ಯುಲರ್ ಆಕ್ಸಿಲರೇಷನ್. ಯಾವ ಥರ ಹೇಳ್ತೀವಿ ನಾವು ಆಂಗ್ಯುಲರ್ ಆಕ್ಸಿಲರೇಷನ್ ಅನ್ನು? ಆಲ್ಫಾ ಇಸ್ ಈಕ್ವಲ್ ಟು ಯಾವ ಥರ ಬರಿತೀವಿ? ಸಿ, ಆಂಗ್ಯುಲರ್ ಆಕ್ಸಿಲರೇಷನ್ ಯಾವ ಥರ ಬರಿತೀವಿ? ಚೇಂಜ್ ಇನ್ ಎಕ್ಸ್ಪ್ರೆಷನ್ ಗೊತ್ತಲ್ಲ ನಮಗೆ. ವಾಟ್ ಈಸ್ ದಟ್? ಒಮೆಗಾ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ. ಓಕೆ, ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ. ಇಲ್ಲಿಂದ ನಾವು ಆಲ್ಫಾ ಬರಿತಾ ಇರೋದು ಒಮೆಗಾ ಮೈನಸ್ ಒಮೆಗಾ ನಾಟ್, ಒಮೆಗಾ ಮೈನಸ್ ಒಮೆಗಾ ನಾಟ್ ಡಿವೈಡೆಡ್ ಬೈ ಟಿ. ಸೊ ಯಾವ ಈಕ್ವೇಷನನ್ನು ಬಳಸಿ ಬರೆದಿದ್ದು? ದಿಸ್ ಇಸ್ ಫ್ರಮ್ ಫಸ್ಟ್ ಈಕ್ವೇಷನ್ ಆಫ್ ಮೋಷನ್. ಯಾವುದದು? ಒಮೆಗಾ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿನ ಬಳಸ್ಕೊಂಡು ಬರೆದಿದ್ದು. ಒಮೆಗಾ ಏನಿದೆ 104 ಪೈ, ಒಮೆಗಾ ನಾಟ್ ಏನಿದೆ 40 ಪೈ, ಡಿವೈಡೆಡ್ ಬೈ ಟೈಮ್ ಏನಪ್ಪ 16 ಸೆಕೆಂಡ್ಸ್. 104 ಮೈನಸ್ 40 ಪೈನ ಯಾವ ಥರ ಬರಿಬೋದು? 104 ಮೈನಸ್ 40 64 ಪೈ ಡಿವೈಡೆಡ್ ಬೈ 16. ಹಾಗಾದರೆ ಆಲ್ಫಾ ಏನು ಬಂತು? 64 ವಿಚ್ ಇಸ್ 4 times 16, 4 pi radian per second square. Simple, easy peasy. Alpha ಬಂದೋಯ್ತು. What is alpha? 4 pi radian per second square. Clear guys? So ಹಾಗಾದರೆ ಆಲ್ಫಾ ವ್ಯಾಲ್ಯೂ ಬಂತು, ಕರೆಕ್ಟ್? ಹಾಗಾದರೆ ಸೆಕೆಂಡ್ ಪಾರ್ಟನ್ನು ಚೆಕ್ ಮಾಡೋಣ. ಹೌ ಮೆನಿ ರೆವಲ್ಯೂಷನ್ಸ್ ಡಸ್ ದ ಇಂಜಿನ್ ಮೇಕ್ ಡ್ಯೂರಿಂಗ್ ದಿಸ್ ಟೈಮ್? ಸೆಕೆಂಡ್ ಪಾರ್ಟನ್ನು ನೋಡೋಣ. ಸೊ ಸೆಕೆಂಡ್ ಪಾರ್ಟಿಗೆ ಇನ್ನೊಂದು ಸ್ಲೈಡನ್ನು ತೊಗೊಳ್ತಾ ಇದ್ದೀನಿ. ಸೆಕೆಂಡ್ ಪಾರ್ಟ್ ಇಸ್ ವಾಟ್? ವಿ ನೀಡ್ ಟು ಕ್ಯಾಲ್ಕುಲೇಟ್ ಹೌ ಮೆನಿ ರೆವಲ್ಯೂಷನ್ಸ್ ಇನ್ ದಿಸ್ ಟೈಮ್. ಇಲ್ಲಿ ಸ್ಮಾರ್ಟ್ ಆಗಿ ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನ್ ಫ್ರಮ್ ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನ್ ಯಾವುದದು? ಥೀಟಾ ಈಸ್ ಈಕ್ವಲ್ ಟು ಒಮೆಗಾ ನಾಟ್ ಟಿ ಪ್ಲಸ್ ಆಫ್ ಆಲ್ಫಾ ಟಿ ಸ್ಕ್ವೇರ್. ಓಕೆ, ಇದನ್ನು ಯೂಸ್ ಮಾಡೋಣ. ಸೊ ಹಾಗಾದರೆ ಒಮೆಗಾ ನಾಟ್ ಏನಿತ್ತು? 40 ಪೈ. ಸೊ ಟಿ ಏನಪ್ಪ? 16 ಸೆಕೆಂಡ್ಸ್. ಓಕೆ, ಪ್ಲಸ್ ಆಲ್ಫಾ ವ್ಯಾಲ್ಯೂ ಏನು ಬಂತು? 4 ಪೈ ಇದೆ. ಸೊ ಅದನ್ನು ಇಲ್ಲಿ ಯೂಸ್ ಮಾಡೋಣ. ಸೊ 4 ಪೈ ಟಿ ಸ್ಕ್ವೇರ್ nothing but 16 square. So 16 into 4. 16 into 4 what? 64. So correct? 640 pi plus 2 ones are 2 twos are. Okay? 2 ones are 2 twos are and 256. 16 square andreno? 16 square equal to 256 and 256 into 2 is 250, 500, 512. Okay, this is 512. So 512 pi. 640 plus 512 pi ಏನು ಬರಿಬೋದು? 640 plus 512 ಅನ್ನು ನಾವು 1152. Okay, 640 plus 500 1100, 40 plus 12 52, 1152. ಇದೇನು? This is total what? Total angular displacement. Okay, so total
ಟೋಟಲ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಬಟ್ ಏನು ಕೇಳಿದ್ದಾರೆ ಇಲ್ಲಿ? ರೆವಲ್ಯೂಷನ್ಸ್ ಕೇಳಿದ್ದಾರೆ. ಓಕೆ, ನಮಗೆ ರೆವಲ್ಯೂಷನ್ಸ್ ಬೇಕು. ಸೊ ಟೋಟಲ್ ರೆವಲ್ಯೂಷನ್ಸ್ನ ನಾವು ಯಾವ ಥರ ಎಳಿಬೋದು? ಟೋಟಲ್ ರೆವಲ್ಯೂಷನ್ಸ್ ಈಕ್ವಲ್ ಟು ಟೋಟಲ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ by 2 pi. ಓಕೆ, ಟೋಟಲ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಏನು? 1152 pi ಡಿವೈಡೆಡ್ ಬೈ 2 pi. pi ಕ್ಯಾನ್ಸಲ್ ಆಯಿತು, 5 ಕ್ಯಾನ್ಸಲ್ ಆಯಿತು. ಸೊ ಉಳಿದಿದ್ದೇನು? 5 1s 1 ಉಳಿತು, 7 6 576. ಓಕೆ, ಸೊ ನಂಬರ್ ಆಫ್ ರೆವಲ್ಯೂಷನ್ಸ್ ಈಸ್ 576. ಓಕೆ, ಈ ಟೈಮಲ್ಲಿ 576 ಟೈಮ್ಸ್ ಇಂಜಿನ್ ರೊಟೇಟ್ ಮಾಡಿದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಏನು ಮಾಡಿದ್ವಿ? ಸಿಂಪಲ್ ಆಗಿ 2 ಈಕ್ವೇಷನ್ಸ್ ಆಫ್ ಮೋಷನ್ ನಾನು ಅಪ್ಲೈ ಮಾಡಿದ್ವಿ. ಇದೇ ಥರ ಯಾವುದಾದ್ರೂ ಅನಾಲಜಿ ಕೊಡಲಿ, ನಿಮಗೆ ಈಕ್ವೇಷನ್ಸ್ ಆಫ್ ಮೋಷನ್ ಅಪ್ಲೈ ಮಾಡೋದು ಬಂತು ಅಂದರೆ ಏನು ಬಂದೋಯ್ತು? ಈಕ್ವೇಷನ್ಸ್ ಆಫ್ ಮೋಷನ್ ಅಪ್ಲೈ ಮಾಡೋದು ಬಂತು ಅಂದರೆ ಕೈನಮ್ಯಾಟಿಕ್ಸ್ ಆಫ್ ರೊಟೇಷನಲ್ ಮೋಷನ್ ಕ್ಲಿಯರ್. ಓಕೆ, ಕೈನಮ್ಯಾಟಿಕ್ಸ್ ಇಷ್ಟೇ. ನಿಮಗೆ ಈಕ್ವೇಷನ್ಸ್ ಆಫ್ ಮೋಷನನ್ನು ಅಬೌಟ್ ಅ ಫಿಕ್ಸ್ಡ್ ಆಕ್ಸಿಸ್ ಅಪ್ಲೈ ಮಾಡೋಕ್ಕೆ ಬಂತು ಅಂದರೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಯು ಕ್ಯಾನ್ ಸಾಲ್ವ್. ಓಕೆ, ಹಾಗಾದರೆ ನೆಕ್ಸ್ಟ್ ಪಾರ್ಟನ್ನು ನೋಡ್ತಾ ಹೋಗೋಣ, ವಿಚ್ ಇಸ್ ಡೈನಮಿಕ್ಸ್ ಆಫ್ ರೊಟೇಷನಲ್ ಮೋಷನ್. ಡೈನಮಿಕ್ಸ್ ಅಂದ್ರೇನು? ಡೈನಮಿಕ್ಸ್ ಇಸ್ ಕೈನಮ್ಯಾಟಿಕ್ಸ್ ಅಂದರೆ ಸ್ಟಡಿ ಆಫ್ ಎಫೆಕ್ಟ್, ಡೈನಮಿಕ್ಸ್ ಅಂದರೆ ಸ್ಟಡಿ ಆಫ್ ಕಾಸ್. ಸಿಂಪಲ್ ಆಸ್ ದಟ್. ಸ್ಟಡಿ ಆಫ್ ಕಾಸ್. ಸೊ ಸ್ಟಡಿ ಆಫ್ ಕಾಸ್, ದೇರ್ ಆರ್ ಡಿಫ್ರೆಂಟ್ ಕಾಸಸ್. ವರ್ಕ್ ಡನ್ ಇದೆ, ಪವರ್ ಇದೆ, ಟಾರ್ಕ್ ಇದೆ, ಆಂಗ್ಯುಲರ್ ಮೊಮೆಂಟಮ್ ಇದೆ. ಸೊ ಈ ಎಲ್ಲದನ್ನು ಸ್ಟಡಿ ಮಾಡೋದನ್ನು ನಾವೇನಂತೀವಿ? ಡೈನಮಿಕ್ಸ್ ಆಫ್ ರೊಟೇಷನಲ್ ಮೋಷನ್ ಅಂತೇಳಿ ಕರಿತೀವಿ. ಅಗೇನ್ ಅಬೌಟ್ ಅ ಫಿಕ್ಸ್ಡ್ ಆಕ್ಸಿಸ್. ಓಕೆ, ನಾವು ಕಾಂಪ್ಲಿಕೇಶನ್ಸ್ನ ತಗೊತಾ ಇಲ್ಲ, ಫಿಕ್ಸ್ಡ್ ಆಕ್ಸಿಸ್ ಮುಖಾಂತರ ಡೈನಮಿಕ್ಸ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ವರ್ಕ್ ಡನ್ ಆ್ಯಂಡ್ ಪವರ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಸೆಂಟರ್ ಇದೆ. ಸೊ ಈ ಸೆಂಟರಿಂದ ಆರ್ ಡಿಸ್ಟೆನ್ಸಲ್ಲಿ ಒಂದು ಪಾರ್ಟಿಕಲ್ ಇದೆ. ಓಕೆ, ದೇರ್ ಈಸ್ ಅ ಪಾರ್ಟಿಕಲ್. ಸೊ ಒಂದು ಪಾರ್ಟಿಕಲ್ ಇದೆ. ಸೊ ಈ ಪಾರ್ಟಿಕಲ್ ಏನು ಮಾಡ್ತಾ ಇದೆ? ದಿಸ್ ಪಾರ್ಟಿಕಲ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಐ ಆಮ್ ಅಪ್ಲೈಯಿಂಗ್ ಅ ಫೋರ್ಸ್. ಒಂದು ಆರ್ ಡಿಸ್ಟೆನ್ಸಲ್ಲಿರೋ ಪಾರ್ಟಿಕಲ್ಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ? ಪರ್ಪೆಂಡಿಕ್ಯುಲರ್ ಟು ದಿಸ್ ಆರಲ್ಲಿ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಡೈರೆಕ್ಷನಲ್ಲಿ ಐ ಆಮ್ ಅಪ್ಲೈಯಿಂಗ್ ಅ ಫೋರ್ಸ್ ಆನ್ ದಿಸ್ ಪಾರ್ಟಿಕಲ್. ಓಕೆ, ಈ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ಈ ಆಕ್ಸಿಸ್ ಏನಿದೆ, ಈ ಪಾರ್ಟಿಕಲ್ ಏನಿದೆ, ಈ ಒಂದು ಆಕ್ಸಿಸಲ್ಲೇ ರೊಟೇಟ್ ಆಗ್ತಾ ಇದೆ. ಓಕೆ, ಈ ಒಂದು ಆಕ್ಸಿಸಲ್ಲೇ ರೊಟೇಟ್ ಆಗ್ತಾ ಇದೆ. ಸೊ ಈ ಪಾಯಿಂಟ್ ಕ್ಲಿಯರ್ ಇರಬೇಕು. ಸೊ ಇಲ್ಲೊಂದು ಆಕ್ಸಿಸ್ ಇದೆ, ಈ ಒಂದು ಆಕ್ಸಿಸಲ್ಲೇ ಪಾರ್ಟಿಕಲ್ ಹೋಗ್ತಾ ಇದೆ. ಓಕೆ, ಸೊ ಈ ಒಂದು ಆಕ್ಸಿಸಲ್ಲೇ ಪಾರ್ಟಿಕಲ್, ದಿಸ್ ಪಾರ್ಟಿಕಲ್ ಈಸ್ ಮೂವಿಂಗ್ ಲೈಕ್ ದಿಸ್. ಇಲ್ಲಿ ಪಾರ್ಟಿಕಲನ್ನು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ತನಕ ಪುಷ್ ಮಾಡಿದ್ದೀವಿ. ಓಕೆ, ಪಾಯಿಂಟ್ ಬಿ ತನಕ ಕೂಡ ಪುಷ್ ಮಾಡಿದ್ದೀವಿ. ಸೊ ಯಾವ ಥರ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ? ಒನ್ ಮೋರ್ ಟೈಮ್, ಅ ಫೋರ್ಸ್ ಪರ್ಪೆಂಡಿಕ್ಯುಲರ್ ಟು ಆರ್. ಸೊ ಈ ಕೇಸಲ್ಲಿ ನಾವು ವರ್ಕ್ ಡನ್ನನ್ನು ನೋಡೋದಾದರೆ, ಸಿ ಗೈಸ್, ವರ್ಕ್ ಡನ್ನನ್ನು ಯಾವ ಥರ ಬರಿತೀವಿ? ಇನ್ ಜನರಲ್ ವರ್ಕ್ ಡನ್, ವಿ ರೈಟ್ ವರ್ಕ್ ಡನ್ ಆಸ್ ಯಾವ ಥರ? ಏನು ಮಾಡಿದ್ದೀವಿ? ಜಸ್ಟ್ ಮೂವಿಂಗ್ ಅ ಪಾರ್ಟಿಕಲ್ ಫ್ರಮ್ ಎ ಟು ಬಿ. ಓಕೆ, ಮೂವಿಂಗ್ ಅ ಪಾರ್ಟಿಕಲ್ ಫ್ರಮ್ ಎ ಟು ಬಿ, ಎ ಇಂದ ಬಿ ತನಕ ಒಂದು ಪಾರ್ಟಿಕಲ್ನ ಮೂವ್ ಮಾಡಿದ್ದೀವಿ ಅಷ್ಟೇ. ಸೊ ಇಲ್ಲಿ ನಾನು ವರ್ಕ್ ಡನ್ ಅನ್ನು ಬರಿತಾ ಇದ್ದೀನಿ.
ವರ್ಕ್ ಡನ್ ಡೆಫಿನೇಷನ್ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ನಥಿಂಗ್ ನ್ಯೂ, ಆಲ್ರೆಡಿ ವಿ ಹ್ಯಾವ್ ಡನ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಕರೆಕ್ಟ್? ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಏನು? ಡಿಸ್ಪ್ಲೇಸ್ಮೆಂಟ್ ಇಸ್ ದಿಸ್ ಎ ಬಿ. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ ಎ ಮತ್ತು ಬಿನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ಕರಿತೀವಿ. ಓಕೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಅಥವಾ ಡಾಟ್ ಪ್ರಾಡಕ್ಟಲ್ಲಿ ಮ್ಯಾಥಮೆಟಿಕಲಿ ನಾವು ಬರೆಯೋದಾದರೆ ಫೋರ್ಸ್ ಇಂಟು ಎ ಬಿ ಅಂತೇಳಿ ಬರೀತೀವಿ. ಓಕೆ, ಫೋರ್ಸ್ ಇಂಟು ಎ ಬಿ ಅಂತೇಳಿ ಬರಿತೀವಿ. ಸೊ ಕರೆಕ್ಟ್. ಬಟ್ ಇಲ್ಲಿ ಫೋರ್ಸ್ ಮತ್ತು ಎ ಬಿ ಎರಡೂ ಕೂಡ ಪ್ಯಾರಲಲ್ ಟು ಈಚ್ ಅದರ್ or perpendicular to each other? No, force is always parallel to displacement. Small displacement irodrinda, so I can write force since F is parallel to small displacement. So work done anna yav tara baribodu? Simply F into AB. So F into ಎ ಬಿ ಲೆಂತ್ ಅಂತ ಬರಿಬೋದು. ಓಕೆ, ಎಫ್ ಇಂಟು ಎ ಬಿ ಅಂತ ಬರಿಬೋದು. ಬಟ್ ಎ ಬಿ ಏನಪ್ಪ? ಎ ಬಿ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ ಆರ್ ತೀಟಾ. ಸೊ ಇದನ್ನು ನಾನು ತೀಟಾ ಅಂತ ಹೇಳಿದರೆ, ಸೊ ಆರ್ ಮತ್ತು ತೀಟಾ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರೆಪ್ರೆಸೆಂಟ್ ಎ ಬಿ. ಸೊ ಆರ್ ಇಸ್ ದ ಡಿಸ್ಟೆನ್ಸ್, ರೇಡಿಯಸ್ ಅಂಡ್ ತೀಟಾ ಇಸ್ ದ ಆ್ಯಂಗಲ್ ಕವರ್ಡ್. ಸೊ ಅದನ್ನು ಬಳಸ್ಕೊಂಡು ನಾವು ಎ ಬಿನ ಮೆನ್ಷನ್ ಮಾಡ್ಬೋದು. ಸೊ ಹಾಗಾದರೆ ಎಫ್ ಇಂಟು ಎ ಬಿ ಜಾಗದಲ್ಲಿ ಆರ್ ತೀಟಾ ಬರಿತಾ ಇದ್ದೀನಿ, ಆರ್ ಇಂಟು ತೀಟಾ. ಓಕೆ, ಎಸ್ ಗೈಸ್. ಸೊ ಹಾಗಾದರೆ ವಿ ನೋ ದಟ್ ಏನು ಗೊತ್ತು? ಟಾರ್ಕ್ ಅಂದರೆ ಯಾವ ಥರ ಡಿಫೈನ್ ಮಾಡ್ತೀವಿ? ಟಾರ್ಕನ್ನು ನಾವು ಆರ್ ಕ್ರಾಸ್ ಎಫ್ ಅಂತೇಳಿ ಕರಿತೀವಿ. ಓಕೆ, ಆರ್ ಕ್ರಾಸ್ ಎಫ್ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ವಾಟ್? ಆರ್ ಕ್ರಾಸ್ ಎಫನ್ನು ಸ್ಪ್ಲಿಟ್ ಮಾಡಿದರೆ ಆರ್ ಎಫ್ ಸೈನ್ ತೀಟಾ ಎನ್ ಕ್ಯಾಪ್. ಇಲ್ಲಿ ಈ ಕೇಸಲ್ಲಿ ಏನಿದೆ? ಆರ್ ಈಸ್, ಇಫ್ ಆರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಫ್, ಟಾರ್ಕನ್ನು ನಾವು ಯಾವ ಥರ ಬರಿಬೋದು? ಸೈನ್ ತೀಟಾ 1 ಆಗುತ್ತೆ. ಸೈನ್ 90 ಇಸ್ ವಾಟ್? 1. ಸೊ ಟಾರ್ಕ್ ಇಸ್ ಆರ್ ಎಫ್, ಸೈನ್ ತೀಟಾ 1 ಆಯಿತು, ಎನ್ ಕ್ಯಾಪ್ ಆಯಿತು. ಬಟ್ ಮ್ಯಾಗ್ನಿಟ್ಯೂಡನ್ನು ನೋಡಿದರೆ, ಸಿ ಗೈಸ್, ನೆಕ್ಸ್ಟ್ ಸ್ಲೈಡಲ್ಲಿ ಬರಿತಾ ಇದ್ದೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕನ್ನು ನೋಡಿದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಟೌನ್, ಓಕೆ, ಅದನ್ನು ನೋಡಿದ್ರೆ ಏನಂತ ಬರಿಬೋದು? ನಾವು ಎನ್ ಕ್ಯಾಪನ್ನು ನೆಗ್ಲೆಕ್ಟ್ ಮಾಡ್ಬೋದು. ವಿಚ್ ಇಸ್ ವಾಟ್? ಸಿಂಪ್ಲಿ ಆರ್ ಎಫ್. ಓಕೆ ಗೈಸ್, ಅಬ್ಸರ್ವ್ ಮಾಡಿ ಲಾಸ್ಟ್ ಸ್ಲೈಡಲ್ಲಿ. ಸೊ ಇಲ್ಲೇನು ಬರೆದಿದ್ದೀವಿ? ಸೊ ಈ ಸ್ಲೈಡನ್ನು ಅಬ್ಸರ್ವ್ ಮಾಡಿ. ಓಕೆ, ದಿಸ್ ಒನ್, ಯು ಅಬ್ಸರ್ವ್ ದಿಸ್ ಒನ್, ಅಬ್ಸರ್ವ್ ದಿಸ್ ಒನ್. ಇಲ್ಲಿ ವರ್ಕ್ ಡನ್ ಏನು? ಎಫ್ ಆರ್ ತೀಟಾ. ಎಫ್ ಆರ್ ಅಂದರೆ ಏನು ಬಂತು ಇಲ್ಲಿ? ಎಫ್ ಆರ್ ಅಂದರೆ ಟಾರ್ಕ್ ಅಂತ ಬಂತು. ಆರ್ ಎಫ್ ಆರ್ ಎಫ್ ಆರ್ ಬೋತ್ ಆರ್ ಸೇಮ್. ಹಾಗಾದರೆ ಸೊ ದೇರ್ ಫೋರ್ ವರ್ಕ್ ಡನ್ನನ್ನು ನಾವು ಏನಂತ ಬರಿಬೋದು? ವರ್ಕ್ ಡನ್ ಡಬ್ಲ್ಯೂ. ಸೊ ಇಲ್ಲಿ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ? ಇಕ್ವೇಷನ್ ಒನ್ನಿಗೆ ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದಿಸ್? ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ equation 1 becomes, work done is equal to f r theta. So ಏನಾಯ್ತಿದು? f r theta ಇದ್ದಿದ್ದು work done is simply equal to f r ಅಂದರೆ tau ಇದೆ, so tau theta. So this is work done. ಸಿಂಪಲ್. ವರ್ಕ್ ಡನ್ ನಾವು ಯಾವ ಥರ ಬರಿಬೋದು? ಟೌ ಟೈಮ್ಸ್ ತೀಟಾ ಅಂತೇಳಿ ಬರಿಬೋದು. ಕ್ಲಿಯರ್? ಹಾಗಾದರೆ ಪವರನ್ನು ಯಾವ ಥರ ರೆಪ್ರೆಸೆಂಟ್ ಮಾಡೋದು ಅಂತ ಒಂದ್ಸಲ ನೋಡೋಣ. ಪವರ್, ಹೌ ಡು ವಿ ಡಿಫೈನ್ ಪವರ್? ವರ್ಕ್ ಡನ್ ಬೈ ಟೈಮ್. ಸೊ ಲಾಸ್ಟ್ ಸ್ಲೈಡಲ್ಲಿ ವರ್ಕ್ ಡನ್ ಏನಂತ ಬಂತು? ವರ್ಕ್ ಡನ್ ಡಬ್ಲ್ಯೂ ಇಸ್ ಟೌ ತೀಟಾ ಬೈ ಟಿ. ಸೊ tau
ಥೀಟಾ ಬೈ ಟಿನ ನಾವು ಏನಂತ ಹೇಳ್ತೀವಿ? ಥೀಟಾ ಬೈ ಟಿ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇಸ್ ಆಂಗ್ಯುಲರ್ ವೆಲಾಸಿಟಿ. ಸೊ ಹಿಯರ್, ಬಟ್ theta by t is what? Angular velocity. Angular velocity. So power P is equal to what? Tau into omega. Tau into omega. Clear? Yes sir. Tau into omega. Clear guys? Easy peasy. So observe, work done ನಾವು ಯಾವ ಥರ ಬರಿಬೋದು? Tau into theta, power ಅನ್ನು tau into omega. ಏನಾದರೂ ಕಂಪ್ಯಾರಿಸನ್ ನೆನಪಾಗ್ತಾ ಇದೆಯಾ? ಏನಾದರೂ ಕಂಪ್ಯಾರಿಸನ್ ನೆನಪಾಗ್ತಾ ಇದೆಯಾ? ಎಸ್, ಕಂಪ್ಯಾರಿಸನ್ ಬರೆದು ಬಿಡೋಣ. ವಾಟ್ ಕಂಪ್ಯಾರಿಸನ್? ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ನ ನೆನಪು ಮಾಡ್ಕೊಳ್ಳಿ. ಟ್ರಾನ್ಸ್ಲೇಷನ್ಗೆ ಕಂಪೇರ್ ಮಾಡೋಣ. ಟ್ರಾನ್ಸ್ಲೇಷನ್, ಟ್ರಾನ್ಸ್ಲೇಷನ್, ರೊಟೇಷನ್. ಓಕೆ, ಕಂಪ್ಯಾರಿಸನ್ ಅಷ್ಟೇ ಬರೀತಾ ಇರೋದು. ಇನ್ ಟ್ರಾನ್ಸ್ಲೇಷನ್ ನಾವು ವರ್ಕ್ ಡನ್ ಅನ್ನು ಏನಂತ ಬರೆದಿದ್ವಿ? ವರ್ಕ್ ಡನ್ ಏನಂತ ಬರೆದಿದ್ವಿ ನೆನ್ಪು ಮಾಡ್ಕೊಳ್ಳಿ. ಜಸ್ಟ್ ಈ ಡಿರೈವೇಷನಲ್ಲೂ ಕೂಡ ಯೂಸ್ ಮಾಡಿದೆ. ವರ್ಕ್ ಡನ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಕರೆಕ್ಟ್. ಆದರೆ ರೊಟೇಷನಲ್ಲಿ ವರ್ಕ್ ಡನ್ನನ್ನು ನಾವು ಏನಂತ ಬರೆದ್ವಿ? ಟೌ ಇಂಟು ತೀಟಾ ಅಂತ ಬರೆದ್ವಿ. ಟ್ರಾನ್ಸ್ಲೇಷನಲ್ಲಿ ಪವರನ್ನು ಏನಂತ ಬರೆದ್ವಿ? ಫೋರ್ಸ್ ಇಂಟು ವೆಲಾಸಿಟಿ. ಬಟ್ ಪವರನ್ನು ಇಲ್ಲಿ ಏನಂತ ಬರೆದ್ವಿ ರೊಟೇಷನಲ್ಲಿ? ಟೌ ಇಂಟು ಒಮೆಗಾ. ಇಷ್ಟೆಲ್ಲ ಡಿರೈವೇಷನ್ ಮಾಡೋ ಅವಶ್ಯಕತೆ ಇತ್ತಾ? ಇಲ್ಲ, ನಮಗೆ ಅನಾಲಜಿ ಮೊದಲೇ ಗೊತ್ತಿತ್ತು. ರೀಪ್ಲೇಸ್ ಎಫ್ ಬೈ ಟೌ ಡಿಸ್ಟೆನ್ಸ್ ಬೈ ಥೀಟಾ, ಎಫ್ ಬೈ ಟೌ ಅಂಡ್ ವಿ ಬೈ ಒಮೆಗಾ. ವಾಟ್ ಡಿಡ್ ವಿ ಡೂ? replace f by tau v by omega and so on. ಅಷ್ಟೇ. ಯಾವುದೇ ಈಕ್ವೇಷನಲ್ಲೂ ಕೂಡ ಜಸ್ಟ್ ಲೀನಿಯರ್ ವೇರಿಯಬಲ್ಸ್ ಇಂದ ಆಂಗ್ಯುಲರ್ ವೇರಿಯಬಲ್ಸ್ಗೆ ಶಿಫ್ಟ್ ಆದರೆ ಯು ಆರ್ ಇನ್ ರೊಟೇಷನ್. ಕರೆಕ್ಟ್? ಎಸ್. ಸೊ ಕರೆಕ್ಟ್? ಎಸ್ ಗೈಸ್. ಸೊ ಹಾಗಾದರೆ ವರ್ಕ್ ಡನ್ ಪವರ್ ಗೊತ್ತಾಯಿತು. ರಿಲೇಷನ್ಶಿಪ್ ಬಿಟ್ವೀನ್ ಟಾರ್ಕ್ ಅಂಡ್ ಮೂಮೆಂಟ್ ಆಫ್ ಇನರ್ಷಿಯಾ, ಅದರ ರಿಲೇಷನ್ನ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಒಂದು ಆಕ್ಸಿಸ್ ಇದೆ, ಇಲ್ಲಿ ಒಂದು ಆಕ್ಸಿಸ್ ಇದೆ. ಸಿ ಆಕ್ಸಿಸ್ ಸುತ್ತ, ಈ ಆಕ್ಸಿಸ್ ಸುತ್ತ ಏನು ಮಾಡ್ತಾ ಇದೆ? ಒಂದು ಪಾರ್ಟಿಕಲ್ ಸುತ್ತುತ್ತಾ ಇದೆ. ಓನ್ಲಿ ಸಿಂಗಲ್ ಪಾರ್ಟಿಕಲ್ ಈಸ್ ರೊಟೇಟಿಂಗ್. ಒಂದು ಆಕ್ಸಿಸ್ ಇದೆ. ಸೊ ಅಟ್ ಅ ಸರ್ಟನ್ ಡಿಸ್ಟೆನ್ಸ್ ಆರಲ್ಲಿ ಒಂದು ಪಾರ್ಟಿಕಲ್ ಇದೆ. ಸೊ ಪಾರ್ಟಿಕಲ್ ಈಸ್ ಹ್ಯಾವಿಂಗ್ ಮಾಸ್ ಎಮ್. ಈ ಪಾರ್ಟಿಕಲ್ನ ಮಾಸ್ ಎಮ್. ಸೊ ಇದರ ಡಿಸ್ಟೆನ್ಸ್ ಏನಿದೆ? ಆರ್. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. ಓಕೆ, ದಿಸ್ ಇಸ್ ದ ಡಿಸ್ಟೆನ್ಸ್. ಈ ಆರ್ ಡಿಸ್ಟೆನ್ಸ್. ಈ ಪಾರ್ಟಿಕಲ್ ಮೇಲೆ ಏನು ಮಾಡ್ತಾ ಇದ್ದೀನಿ? ಐ ಆಮ್ ಅಪ್ಲೈಯಿಂಗ್ ಅ ಫೋರ್ಸ್ ಎಫ್. ಒಂದು ಫೋರ್ಸನ್ನು ಐ ಆಮ್ ಅಪ್ಲೈಯಿಂಗ್. ಓಕೆ, ಈ ಕೇಸಲ್ಲಿ ನಾವು ಟಾರ್ಕನ್ನು ಯಾವ ಥರ ಬರಿಬೋದು? ಟಾರ್ಕ್ ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಓಕೆ, ಆರ್ ಕ್ರಾಸ್ ಎಫ್. ಕರೆಕ್ಟ್? ಇಲ್ಲಿ ಆರ್ ಮತ್ತು ಎಫ್ ಪರ್ಪೆಂಡಿಕ್ಯುಲರ್ ಇಟ್ಟಿದ್ದೀನಿ. ಓಕೆ, ಇಫ್ ಆರ್ is perpendicular to F, if R is perpendicular to F, so torque ಏನಾಗುತ್ತೆ? torque is simply RF n cap, but magnitude ನೋಡಿದ್ರೆ magnitude of torque which is equal to tau simply R into F. Okay guys, ಆದರೆ F ಅಂದ್ರೇನು? but F is equal to what? F is equal to mass into acceleration. And also acceleration ನಾವು ಏನಂತ ಬರೆಯೋದು? acceleration, linear acceleration is equal to R into angular acceleration alpha. angular acceleration alpha. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಸೊ ಟಾರ್ಕ್ ಏನಾಗುತ್ತೆ? therefore ಟಾರ್ಕ್ tau becomes R ಇದೆ, F ಜಾಗದಲ್ಲಿ M ಆಗ್ತಾ ಇದ್ದೀನಿ, A ಜಾಗದಲ್ಲಿ ಎಮ್ ಎ ಆಗ್ತಾ ಇದ್ದೀನಿ, ಅಗೇನ್ ಎ ಜಾಗದಲ್ಲಿ ಆರ್ ಇಂಟು ಆಲ್ಫಾ ಆಗ್ತಾ ಇದ್ದೀನಿ, ಆರ್ ಎಮ್. ಓಕೆ, ಆರ್ ಇಂಟು ಆಲ್ಫಾ. ಸೊ ಗೈಸ್ ಅಬ್ಸರ್ವ್ ಮಾಡಿ, ಇಲ್ಲಿ ಆರ್ ಎಮ್ ಆರ್ ಎರಡು ಸಲ ಆರ್ ಇದೆ. ಸೊ ಇಟ್ ಈಸ್ ಎಮ್ ಆರ್ ಸ್ಕ್ವೇರ್ ಆಲ್ಫಾ. ಹಾಗಾದರೆ ಈ ಪಾರ್ಟಿಕಲ್ನ ಮೂಮೆಂಟ್ ಆಫ್ ಇನರ್ಷಿಯಾ ಏನಪ್ಪ? ಅರೌಂಡ್ ದಿಸ್ ಆಕ್ಸಿಸ್. ದಿಸ್ ಇಸ್ ಆಕ್ಸಿಸ್ ಅಂದರೆ, ಸೊ ಆಕ್ಸಿಸ್ ಅಂದರೆ
ಆಕ್ಸಿಸ್ ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ್ಯಾಟ್ ಆಕ್ಸಿಸ್ ಏನು mr². ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ದಿಸ್ ಟಾರ್ಕ್ ಇಸ್ ಗೋಯಿಂಗ್ ಟು ಬಿ I into alpha. ಅನದರ್ ಎಕ್ಸ್ಪ್ರೆಷನ್. ಸೊ ಈ ಎಲ್ಲ ಎಕ್ಸ್ಪ್ರೆಷನ್ಗಳು ನಿಮಗೆ ಗೊತ್ತಿದ್ದರೆ ತುಂಬ ಸಿಂಪಲ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಎಷ್ಟು ಎಕ್ಸ್ಪ್ರೆಷನ್ ಕೊಟ್ಟೆ? ಸೊ ಅಬ್ಸರ್ವ್ ಮಾಡಿ, ವರ್ಕ್ ಡನ್ ಇಸ್ ಟೌ ಇಂಟು ಥೀಟಾ, ಪವರ್ ಈಸ್ ಟೌ ಇಂಟು ಆಂಗ್ಯುಲರ್ ವೆಲಾಸಿಟಿ, and torque is what? Torque is I into alpha. Remember this expression. So relationship between torque and moment of inertia connected by what? Angular acceleration, correct? Yes. So hagadre angular momentum of a rigid body. So on the rigid body ide andre, rigid body andre enu? Any body, distance between particles will not change. Okay. So ಈ ರಿಜಿಡ್ ಬಾಡಿಯಲ್ಲಿ ಇದರ ಆಂಗ್ಯುಲರ್ ಮೊಮೆಂಟಮನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಿ? ಆಂಗ್ಯುಲರ್ ಮೊಮೆಂಟಮನ್ನು ಯಾವ ಥರ ಡಿಫೈನ್ ಮಾಡ್ತೀವಿ? ಆಂಗ್ಯುಲರ್ ಮೊಮೆಂಟಮನ್ನು ಡಿಫೈನ್ ಮಾಡಬೇಕು ಅಂದರೆ ನಮಗೆ ಪಾರ್ಟಿಕಲ್ಸ್ ಗೊತ್ತಿರಬೇಕು, ಆ ಸಿಸ್ಟಮಲ್ಲಿರೋ ಪಾರ್ಟಿಕಲ್ಸ್ ಗೊತ್ತಿರಬೇಕು. ಸೊ ಹಾಗಾದರೆ ಯಾವುದೋ ಒಂದು ಪಾರ್ಟಿಕಲ್ನ ಚೂಸ್ ಮಾಡ್ಕೊಳ್ಳೋಣ. ಸೊ ಯಾವುದೋ ಒಂದು ಪಾರ್ಟಿಕಲ್ ರ್ಯಾಂಡಮ್ಲಿ ಐ ಆಮ್ ಚೂಸಿಂಗ್ ಅ ಪಾರ್ಟಿಕಲ್. ಓಕೆ, ಈ ಪಾರ್ಟಿಕಲ್ ಇಸ್ ಅಟ್ ಅ ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿದೆ? ಆಕ್ಸಿಸ್ ಇಂದ ಓಕೆ, ದಿಸ್ ಇಸ್ ಲೈಕ್ ಅ ಪ್ಲೇನರ್ ಬಾಡಿ. ಓಕೆ, ಇದು ಒಂದು ಪ್ಲೇನರ್ ಬಾಡಿ. ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ? ರ್ಯಾಂಡಮ್ ಡಿಸ್ಟೆನ್ಸಲ್ಲಿದೆ, RI. ಅದಕ್ಕೆ ನಾನು ಅದನ್ನು RI ಅಂತೇಳಿ ಕರಿತಾ ಇದ್ದೀನಿ. ಸೊ ಈ ಆಬ್ಜೆಕ್ಟ್ ಏನಿದೆ, ಸೊ ಈ ಆಬ್ಜೆಕ್ಟ್ ರೊಟೇಟ್ ಆದಾಗ, ಈ ಪ್ಲೇನರ್ ಆಬ್ಜೆಕ್ಟ್ ರೊಟೇಟ್ ಆದಾಗ, ಸೊ ಗೈಸ್ ಲೆಟ್ ಮಿ ರೈಟ್ ದ ಡಯಾಗ್ರಾಮ್ ಕ್ಲಿಯರ್ಲಿ. ಸೊ ಪ್ಲೇನರ್ ಆಬ್ಜೆಕ್ಟ್ ಅದಕ್ಕೆ ನಾನಿಲ್ಲಿ ಶಾಡೋ ಕೊಡ್ತಾ ಇದ್ದೀನಿ ಸೊ ದ್ಯಾಟ್ ಯು ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ಓಕೆ, ಸೊ ಈ ಒಂದು ಪ್ಲೇನರ್ ಆಬ್ಜೆಕ್ಟ್ ಆ ಆಕ್ಸಿಸ್ ಮುಖಾಂತರ ರೊಟೇಟ್ ಆದಾಗ, ಈ ಥರ ರೊಟೇಟ್ ಆದಾಗ ಈ ಪಾರ್ಟಿಕಲ್ಲು ಕೂಡ ರೊಟೇಟ್ ಆಗುತ್ತೆ ಅಲ್ವಾ? ಈ ಪಾರ್ಟಿಕಲ್ಲು ಕೂಡ ರೊಟೇಟ್ ಆಗುತ್ತೆ. ಸೊ ಅದು ರೊಟೇಟ್ ಆಗೋದ್ರಿಂದ ಇದಕ್ಕೆ ತನ್ನದೇ ಆದ ಲೀನಿಯರ್ ಮೂಮೆಂಟಮ್ ಇದೆ. ಯಾಕಂದರೆ ಅದರ ಮಾಸ್ mi, ಅದರ ವೆಲಾಸಿಟಿ vi, ಸೊ ಅದರ ಮೊಮೆಂಟಮ್ pi. ಬಟ್ ಈ ರಿಜಿಡ್ ಬಾಡಿದು ಒಮೆಗಾ ಇದೆ ವಿಚ್ ಇಸ್ ಆಂಗ್ಯುಲರ್ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿ ಯಾಕಂದರೆ ಎಲ್ಲ ಪಾರ್ಟಿಕಲ್ಸು ಸೇಮ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಮಾಡುತ್ತೆ ಸೇಮ್ ಟೈಮಲ್ಲಿ, ಕರೆಕ್ಟ್? ಇಲ್ಲಾಂದರೆ ಡಿಸ್ಟೆನ್ಸ್ ಬದಲಾಗ್ಬಿಡುತ್ತೆ. ಸೊ ಹಾಗಾದರೆ ಸೊ ಆಂಗ್ಯುಲರ್ ಮೊಮೆಂಟಮ್ ಆಫ್ ಒಂದು ಪಾರ್ಟಿಕಲ್ದು, ಆಫ್ ಅ ಪಾರ್ಟಿಕಲ್ ಯಾವ ಥರ ಹೇಳ್ಬೋದು? ಆಂಗ್ಯುಲರ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ Li ಯಾವ ಥರ ಹೇಳ್ಬೋದು ನಾವು? RI cross Pi, correct? This is how we define angular momentum. Okay, if Ri is perpendicular to Pi, Ri is perpendicular to Pi, ಇದೆಲ್ಲ vectors. If Ri is perpendicular to Pi, angular momentum Li ಏನಾಗುತ್ತೆ? Ri Pi sin theta. So theta 90 degree ಇದೆ ಅಂದರೆ that is 1. So magnitude of Li is simply Li ಬರಿತಾ ಇದ್ದೀನಿ which is what? Ri Pi ಅಂದರೆ mi vi. ಯಾಕಂದರೆ ನಾವು ಈ Pi is equal to what? mi vi ಅಂತೇಳಿ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಬಟ್ ವಿ ಐನ ನಾವು ಯಾವ ಥರ ಬರಿಬೋದು? ವಿ is equal to omega is equal to v by r, ಅಥವಾ v is equal to omega into r. So r into ri into omega. ಯಾಕಂದರೆ omega is constant for the entire system. ಆದರೆ ಡಿಸ್ಟೆನ್ಸ್ ಬದಲಾಗ್ಬೋದು, ಲೀನಿಯರ್ ವೆಲಾಸಿಟಿ ಬದಲಾಗ್ಬೋದು. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದರೆ Li ಏನಾಯಿತು? Li is simply Ri mi
ಅಗೇನ್ ವಿ ಐ ಜಾಗದಲ್ಲಿ ಅದೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಒಮೆಗಾ. ಸೊ ಹಾಗಾದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಏನಾಯಿತು? ಆ್ಯಂಗ್ಯುಲರ್ ಮೊಮೆಂಟಮ್ ಎಮ್ ಇಂಟು ಆರ್ ಐ ಸ್ಕ್ವೇರ್ ಇಂಟು ಒಮೆಗಾ. ಎಮ್ ಇಂಟು ಆರ್ ಐ ಸ್ಕ್ವೇರ್ ಇಂಟು ಒಮೆಗಾ. ಕ್ಲಿಯರ್ ಗೈಸ್? ಹಾಗಾದರೆ ಎಮ್ ಇಂಟು ಆರ್ ಐ ಸ್ಕ್ವೇರ್ is what? M into Ri square is the moment of inertia of that particle. Okay, so mi into Ri square is equal to what? Is equal to moment of inertia of that particle. Moment of inertia of that particle. ಸೊ ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಸ್ಟಮನ್ನು ನಾವು ಯಾವ ಥರ ಬರಿಬೋದು? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಸ್ಟಮನ್ನು ನಾವು ಏನಂತ ಬರಿಬೋದು? ಎಲ್ ಈಕ್ವಲ್ ಟು ಸಿಂಪ್ಲಿ ಸಮೇಷನ್ ಆಫ್ ಎಮ್ ಐ ಆರ್ ಐ ಸ್ಕ್ವೇರ್, ಇಲ್ಲಿ ಎಮ್ ಐ ಆರ್ ಐ ಸ್ಕ್ವೇರ್ ಒಮೆಗಾ. ಎಲ್ಲ ಪಾರ್ಟಿಕಲ್ತು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗುತ್ತೆ 1 to n. ಬಟ್ ಒಮೆಗಾ ಕಾನ್ಸ್ಟೆಂಟ್ ಇರೋದ್ರಿಂದ ವಿ ಕ್ಯಾನ್ ಟೇಕ್ ಒಮೆಗಾ ಔಟ್ ಆಫ್ ದ ಎಕ್ಸ್ಪ್ರೆಷನ್. ಸೊ ಒಮೆಗಾನ ತೆಗಿತಾ ಇದ್ದೀನಿ ಹೊರಗಡೆ. ಸೊ ಐ 1 to n ಎಮ್ ಐ ಆರ್ ಐ ಸ್ಕ್ವೇರ್. ಸೊ ಎಮ್ ಐ ಆರ್ ಐ ಸ್ಕ್ವೇರ್ ಅಂದರೆ ಏನು? ಇಲ್ಲಿ ಸಮೇಷನ್ ಆಫ್ ಎಮ್ ಐ ಆರ್ ಐ ಸ್ಕ್ವೇರ್ ಇಸ್ ವಾಟ್? total moment of inertia. Total moment of ಎಲ್ಲ ಪಾರ್ಟಿಕಲ್ದು ಡಿಸ್ಟೆನ್ಸ್ ಸ್ಕ್ವೇರ್ಡ್ ಟೈಮ್ಸ್ ಮಾಸ್ ಆ್ಯಡೆಡ್ ಟುಗೆದರ್ ಏನು? ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ. ಓಕೆ, ಎಸ್. ಸೊ ನಮಗೆ ಮತ್ತೊಂದು ಸಿಮಿಲರ್ ಫಾರ್ಮ್ ಸಿಗ್ತಾ ಇದೆ. ಈ ಸಿಗ್ಮಾ ಐ ಟು ಎನ್ ಎಮ್ ಐ ಆರ್ ಐ ಸ್ಕ್ವೇರ್ಗೆ ನಾನು ಐ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಎಲ್ ಈಸ್ ಗೋಯಿಂಗ್ ಟು ಬಿ ಐ omega. Okay, so L is going to be I omega. Clear guys? L is going to be I omega. Clear? Yes, L is going to be I omega. So this is another expression which connects angular momentum with angular velocity. Okay, so list down ಮಾಡೋಣ ಏನೇನು ಫಾರ್ಮುಲಾ ಬರದೆ ಅಂತೇಳಿ. ಸೊ ಈ ಎಲ್ಲ ಫಾರ್ಮುಲಾ ಇಂಪಾರ್ಟೆಂಟ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ವರ್ಕ್ ಡನ್, ಟೌ ಥೀಟಾ, ಪವರ್ ಟೌ, ಆಂಗ್ಯುಲರ್ ವೆಲಾಸಿಟಿ ಆ್ಯಂಡ್ ಟಾರ್ಕ್ ಇಸ್ ಈಕ್ವಲ್ ಟು ಐ ಆಲ್ಫಾ, ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಐ ಒಮೆಗಾ. ಸೊ ಇದಿಷ್ಟನ್ನು ಯು ಹ್ಯಾವ್ ಟು ರಿಮೆಂಬರ್. ಇಂಪಾರ್ಟೆಂಟ್ formula. This is what? Important formula. Clear guys? ಯಾವ ಥರ ಬರೆಯೋದು ಅಂತ ಕೂಡ ಹೇಳಿದ್ದೀನಿ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಪಾರ್ಟ್ ವಿಚ್ ಇಸ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಸೊ ಎಲ್ಲನ್ನು ನಾವು ಯಾವ ಥರ ಬರೆದ್ವಿ? ಎಲ್ ಇಸ್ ಈಕ್ವಲ್ ಟು ಐ ಒಮೆಗಾ ಅಂತೇಳಿ ಬರೆದ್ವಿ ಲಾಸ್ಟ್ ಸ್ಲೈಡಲ್ಲಿ, ಕರೆಕ್ಟ್? ಹಾಗಾದರೆ ಎಲ್ಲನ ನಾವು ಏನಂತ ಬರೆದ್ವಿ? ಐ ಇಸ್ ಅ ಸ್ಕೇಲಾರ್. ಸೊ ಎಲ್ ಇಸ್ ಈಕ್ವಲ್ ಟು ಐ ಒಮೆಗಾ, ಕರೆಕ್ಟ್? ಸೊ ಇಲ್ಲಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಎಲ್ ಬೈ ಡಿ ಟಿ is equal to what? dl by dt. We know that dl by dt is torque, correct? Last class alli derivation madidvi, the relationship between torque and angular momentum. So dl by dt is torque, but if torque is 0, L what? L is constant. R ಏನಂತ ಹೇಳ್ಬೋದು? R I omega is also constant. So I omega is also constant. So ನಾವು either conservation of angular momentum ಅಂದರೆ L1 equal to L2, R I moment of inertia ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಕರೆಕ್ಟ್? ಆಕ್ಸಿಸ್ ಮತ್ತು ಆಬ್ಜೆಕ್ಟ್ ಬದಲಾಗದ ತನಕ ಮೂಮೆಂಟ್ ಆಫ್ ಇನರ್ಷಿಯಾ ಬದಲಾಗಲ್ಲ, ಕರೆಕ್ಟ್? ಸೊ I1
omega 1 equal to I2 omega 2 ಕರೆಕ್ಟ್. ಸೊ ಈ ಥರ ನಾವು ಮೊಮೆಂಟ್ ಆಫ್ ಇನರ್ಷಿಯನ ಬರೆಯಬಹುದು. ಸೊ ಇದನ್ನು ನಾವು ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಹೇಳ್ತಿದ್ದೀವಿ. ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಯಾವಾಗ? ಟಾರ್ಕ್ ಇಸ್ 0. ವಾಟ್ ಟೈಪ್ ಆಫ್ ಟಾರ್ಕ್? ದಿಸ್ ಇಸ್ ನೆಟ್ ಟಾರ್ಕ್ ಅಥವಾ ಎಕ್ಸ್ಟರ್ನಲ್ ಟಾರ್ಕ್ ಆನ್ ದ ಆಬ್ಜೆಕ್ಟ್ ಇಸ್ 0. ನೆಟ್ external torque equal to 0 or tau equal to 0 ಮ್ಯಾಥಮೆಟಿಕಲಿ ಬರಿತಾ ಇರೋದು. ಓಕೆ, ಸೊ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಲ್ಲಿ ನಾವು ಇದನ್ನು ಬಳಸ್ಬೋದು. ಈ ಎಕ್ಸ್ಪ್ರೆಷನ್ ನಾವು ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಲ್ಲಿ ಬಳಸಬಹುದು. ಓಕೆ ಗೈಸ್, ಡನ್. ಸೊ ಈ ಕ್ಲಾಸಲ್ಲಿ ಸ್ಟಾರ್ಟೆಡ್ ವಿತ್ ಯಾವ ಥರ ಪ್ಯಾರಲಲ್ ಆಕ್ಸಿಸ್ ಥೆರಮ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥೆರಮ್, ಯಾವ ಥರ ಮೊಮೆಂಟ್ ಆಫ್ ಇನರ್ಷಿಯನ ಆ್ಯಡ್ ಮಾಡ್ಬೋದು, ಡಿಫ್ರೆಂಟ್ ಆಬ್ಜೆಕ್ಟ್ಸ್ದು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಒಂದೇ ಆಕ್ಸಿಸ್ ಕೊಟ್ಟಾಗ ಎಲ್ಲ ಆಬ್ಜೆಕ್ಟ್ಸ್ದು ಮೊಮೆಂಟ್ ಆಫ್ ಇನರ್ಷಿಯಾ ಈ ಆಕ್ಸಿಸ್ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿದರೆ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ. ಸಬ್ಸ್ಟ್ರಾಕ್ಟ್ ಮಾಡೋದು ಯಾವ ಥರ ಅಂತ ನೋಡಿದ್ವಿ. ಆ್ಯಂಡ್ ದೆನ್ ಕೈನಮ್ಯಾಟಿಕ್ಸ್ ಆಫ್ ರೊಟೇಷನಲ್ ಮೋಷನ್ ಅಬೌಟ್ ಅ ಫಿಕ್ಸ್ಡ್ ಆಕ್ಸಿಸ್ ಕೂಡ ನೋಡಿದ್ವಿ. ಈಕ್ವೇಷನ್ಸ್ ಆಫ್ ಮೋಷನ್ನು ಕೂಡ ಬರೆದ್ವಿ ಇನ್ ರೊಟೇಷನಲ್ ಮೋಷನ್. ಅದಾದಮೇಲೆ ಡೈನಮಿಕ್ಸಲ್ಲಿ ವರ್ಕ್ ಡನ್ ಅಂದ್ರೇನು, ಪವರ್ ಅಂದ್ರೇನು, ಟಾರ್ಕ್ ಮತ್ತು ಆಂಗ್ಯುಲರ್ ಮೊಮೆಂಟಮ್ ರಿಲೇಷನ್ಶಿಪ್, ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್, ಈ ಎಲ್ಲ ಟಾಪಿಕನ್ನು ಕವರ್ ಮಾಡಿದ್ದೀನಿ. ಸೊ ಇದಷ್ಟು ಥಿಯರಿ ನಿಮ್ಮ ಮೈಂಡಲ್ಲಿ ಇರಬೇಕು. ಬಿ ರೆಡಿ ಟು ಸಾಲ್ವ್ ದ ಸಿಂಪ್ಲೆಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಇನ್ ಯುವರ್ DPP ಸೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಅಟೆಂಪ್ಟ್ ಮಾಡಿ, ಇದೆಲ್ಲದನ್ನು ಬಳಸ್ಕೊಂಡು ಏನು ಟೀಚ್ ಮಾಡಿದ್ದೀನಿ ಇದೆಲ್ಲದನ್ನು ಬಳಸ್ಕೊಂಡು DPP ಅಟೆಂಡ್ ಮಾಡಿ. ಸೊ ಟ್ರೈ ಟು ಸಾಲ್ವ್ ಇಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಅಬೌಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಡೌಟ್ ಇದ್ರೂ ಕೂಡ ಪ್ಲೀಸ್ ಪೋಸ್ಟ್ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದಟ್ ಐ ವಿಲ್ ನೋ ನಿಮಗೆ ಯಾವುದಾದ್ರೂ ಹಂತದಲ್ಲಿ ಯಾವುದಾದ್ರೂ ಲೆವೆಲಲ್ಲಿ ಏನೇ ಡೌಟ್ ಇದ್ದರೂ ಯು ಪ್ಲೀಸ್ ಪೋಸ್ಟ್ ಇಟ್ ಆನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಅಡ್ರೆಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಾಟಾ, ಬಾಯ್.